जय श्री माता, जय श्री माता, जय श्री माता. ಈ ಜಗತ್ತಿನಲ್ಲಿ ಸುಮ್ಮನೆ ಒಂದ್ಸರಿ ನೋಡಬೇಕು. ಹೇಗೆ ನೋಡಬೇಕು? ಮೊಬೈಲ್ನ ನೋಡದೆ ನೋಡಬೇಕು. ಮೊಬೈಲ್ ಪಕ್ಕಕ್ಕೆ ಇಟ್ಟು ನೋಡಬೇಕು. ನಾವು ಜಗತ್ತು ನೋಡೋದು ಇವಾಗ ಮರ್ತು ಬಿಟ್ಟಿದ್ದೀವಿ. ಯಾಕಂದ್ರೆ ಮೊಬೈಲ್ ನೋಡುತ್ತವ. ಆವಾಗ ಗೊತ್ತಾಗತ್ತೆ ಜಗತ್ತಿನ ವೈಶಿಷ್ಟ್ಯತೆ ಏನಿದೆ, ಹೇಗಿದೆ ಅಂತ. ಜಗತ್ತಿನಲ್ಲಿ ಎಲ್ಲವೂ ಆನಂದಮಯವಾಗಿದೆ. ಹಕ್ಕಿಗಳು ಹಾರ್ತಾ ಇರುತ್ತವೆ ಸಂಜೆ ಆಕಾಶದಲ್ಲಿ ನೋಡಿದಾಗ. ಅದಕ್ಕೆ ಯಾವ ಯೋಚನೆಯೂ ಇಲ್ಲ. ಮನೆಗೆ ಹೋಗಿ ಅಡುಗೆ ಮಾಡಬೇಕು, ನಾಳೆ ಬೆಳಗ್ಗೆ ಟಿಫನ್ ಏನು ಮಾಡಬೇಕು, ಅಂಗಡಿಗೆ ಹೋಗಿ ಸಾಮಾನು ತರಬೇಕು, ಯಾವ ಯೋಚನೆಯೂ ಇಲ್ಲ. ಕಾಡಿನಲ್ಲಿ ಪಶುಪ್ರಾಣಿ ಕ್ರಿಮಿಕೀಟಗಳಿದೆ. ಹುಲಿ ಸಿಂಹಗಳು ಇವತ್ತು ನನಗೆ ಬೇಟೆ ಸಿಗದೇ ಇದ್ರೆ ಏನು ಅಂತ ಯೋಚನೆ ಮಾಡಲ್ಲ. ಪ್ರತಿಯೊಂದು ಕೂಡ ಅಷ್ಟೇ. ಯಾವುದು ಕೂಡ ಏನನ್ನೂ ಯೋಚನೆ ಮಾಡಲ್ಲ. ಎಲ್ಲವೂ ಆನಂದಮಯವಾಗಿದೆ. ಇಡೀ ಜಗತ್ತು ಆನಂದಮಯ. ಆದರೆ ಈ ಜಗತ್ತಿನಲ್ಲಿ ಆನಂದವಾಗಿರದೇ ಇರುವಂಥ ಒಂದೇ ಒಂದು ಪ್ರಾಣಿ ಇದೆ. ಅದು ಯಾವುದಪ್ಪ ಅಂದರೆ ಅದೇ ಮನುಷ್ಯ. ಅವನಿಗೆ ಆನಂದ ಅನ್ನೋದೇ ಸಿಗುವುದೇ ಇಲ್ಲ. ಬಹಳ ಕಷ್ಟ. ಯಾಕೆ ಹೀಗೆ ಅಂದರೆ, ಮನುಷ್ಯನಾಗಿ ಕಳಿಸುವಾಗ ಭಗವಂತ ಆ ಪ್ರಾಣಿಯನ್ನು ಕಳಿಸುವಾಗ ಅದಕ್ಕೆ ಪ್ರಾರಬ್ಧ ಕರ್ಮ, ಅದೇ ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನು ಸೇರಿಸಿ ಕಳಿಸಿರ್ತಾನೆ. ಅವನು ಕಳಿಸೋದಲ್ಲ, ನಾವು ಮಾಡ್ಕೊಂಡಿದ್ದನ್ನ ಆ ಟೈಮಲ್ಲಿ ಈಗ ಹೊತ್ಕೊಂಡು ಹೋಗು ಅಂತ ಕಳಿಸ್ತಾನೆ. ಹಾಗಾದರೆ ಬೇರೆ ಪಶು ಪ್ರಾಣಿ ಕ್ರಿಮಿಕೀಟಗಳ ಜೀವದಲ್ಲಿ ಇರಲ್ವೇ ಅಂದರೆ ಅದು ಇರತ್ತೆ, ಆಕ್ಟಿವ್ ಆಗಿರಲ್ಲ. ಆದರೆ ಈ ಸಮಯದಲ್ಲಿ ಏನಾಗತ್ತೆ, ಇದನ್ನ ಕಳ್ಕೊಂಡು ಬಾ ಅಂತೇಳಿ ಮನುಷ್ಯ ಜನ್ಮವನ್ನು ಕೊಟ್ಟು ಕಳಿಸ್ತಾನೆ. ಅದಕ್ಕೆ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದೋ ಹುಚ್ಚಪ್ಪಗಳಿರ, ಇದ ಹಾಳು ಮಾಡಬೇಡಿರಿ ಅಂತ. ದ ವೆರಿ ಪರ್ಪಸ್ ಏನಪ್ಪ ಅಂತ ಹೇಳಿದ್ರೆ, ಆ ಪ್ರಾರಬ್ಧವನ್ನು ಕಳ್ಕೊಂಬರ್ತಕ್ಕಂಥದ್ದು. ಅದಕ್ಕೋಸ್ಕರವೇ ಮಾನವ ಜನ್ಮವನ್ನು ಕೊಟ್ಟು ಕಳಿಸ್ತಕ್ಕಂಥದ್ದು. ಹಾಗಾಗಿ ಒಬ್ಬರ ಜೀವನ ಇದ್ದಾಗ ಇನ್ನೊಬ್ಬರ ಜೀವನ ಇರಲ್ಲ, ಮತ್ತೆ ಒಂದು ಥರ ಇರಲ್ಲ. ಪ್ರತಿಯೊಂದು ಬದಲಾಗ್ತಾ ಇರುತ್ತೆ. ಅದಕ್ಕೆ ಅನುಸಾರವಾಗಿ ಇಲ್ಲಿ ಜೀವನ ಕೂಡ ನಡೀತಾನೇ ಇರುತ್ತೆ. ನಾವು ಅಂದ್ಕೊಳ್ದೇ ಇರುವ ಎಷ್ಟೋ ಒಳ್ಳೆ ಘಟನೆಗಳು ನಡೆದು ಬಿಡುತ್ತೆ. ನಾವು ಊಹಿಸಲು ಸಾಧ್ಯವಾಗಿರ್ತಕ್ಕಂತಹ ನಮ್ಮ ಹೃದಯಕ್ಕೆ ಚೂರಿ ಹಾಕುವಂತಹ ಘಟನೆಗಳು ಕೂಡ ನಡೆದು ನಮ್ಮನ್ನು ಪಾತಾಳಕ್ಕೆ ತಳ್ಳಿಬಿಡತ್ತೆ. ಎಲ್ಲ ಸರಿ ಹೋಯ್ತು ಅನ್ನೋ ಹಾಗೆ ಏನೋ ದಪ್ಪಂತ ಎತ್ತಾಕ್ಬಿಡತ್ತೆ. ಅಯ್ಯೋ ಬಿದ್ದೆ, ನನಗಿನ್ನೇನು ಆಸರೆ ಇಲ್ವೋ, ಮತ್ತೆ ಮೇಲೆ ತಗೊಂಡು ಹೊರಟೋಗುತ್ತೆ. ಇದು ಪ್ರಾರಬ್ಧದ ಆಟದಲ್ಲಿ ಎಲ್ಲವೂ ಕೂಡ ನಡೀತಾನೇ ಇರುತ್ತೆ. ಹಾಗಾಗಿ ಅದಕ್ಕೆ ಅನುಸಾರವಾಗಿ ಇಲ್ಲಿ ನಮ್ಮ ಜೀವನ, ಪ್ರತಿಯೊಬ್ಬರ ಜೀವನವೂ ಕೂಡ ನಮಗೆ ಗೊತ್ತಿಲ್ಲ ಅಷ್ಟೇ. ಅದೃಷ್ಟ ಪ್ರಾರಬ್ಧ ಎರಡೂ ಒಂದೇ, ಎರಡು ಬೇರೆ ಬೇರೆ ಅಲ್ಲ. ಎರಡು ಕಣ್ಣಿಗೆ ಕಾಣದ್ದು. ಕಣ್ಣಿಗೆ ಕಾಣದ್ದು ಒಳ್ಳೆಯದಾದಾಗ ಅದನ್ನು ಅದೃಷ್ಟ ಅಂತೀವಿ. ಕಣ್ಣಿಗೆ ಕಾಣದ್ದು ದುಃಖ ಕೊಟ್ಟಾಗ ಪ್ರಾರಬ್ಧ ಅಂತೀವಿ. ಎರಡೂ ಕೂಡ ಒಂದೇನೆ. ಎರಡು ಬರ್ತಾನೆ ಇರುತ್ತೆ. ಎಲ್ಲರ ಜೀವನದಲ್ಲಿ ಬರೀ ಕಷ್ಟನೇ ಇರಲ್ಲ, ಸುಖನೂ ಬರುತ್ತೆ. ಬರೀ ಸುಖನೇ ಇರಲ್ಲ, ಕಷ್ಟನೂ ಬರುತ್ತೆ. ಇದ್ರ ಮಧ್ಯದಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ ಈ ಪ್ರಾರಬ್ಧವನ್ನು ಕಳ್ಕೋಬೇಕಾದಂಥ ದಿಟ್ಟತನದ ಧ್ಯೇಯ ಕೂಡ ಮನುಷ್ಯ ಜನ್ಮಕ್ಕಿದ್ದೇ ಇರುತ್ತೆ. ಅದರಿಂದನೇ ಆ ಮಾನವ ಜನ್ಮದಲ್ಲಿ ಅತ್ಯಂತ ಕ್ಲಿಷ್ಟಕರವಾದಂಥ ಸನ್ನಿವೇಶವನ್ನು ಮನುಷ್ಯ 3 ತಾಪಗಳನ್ನು ಎದುರಿಸ್ತಾ ಇರ್ತಾನೆ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಅಂತ. ತಾಪತ್ರಯಗಳ ಹೆಸರೇ ತಾಪತ್ರಯ. ಯಾಕೋ ತುಂಬ ತಾಪತ್ರಯ ಅಂತಿರ್ತೀವಿ ಮಾತಾಡುವಾಗ. ತಾಪತ್ರಯ, ತ್ರಯ ಅಂದರೆ 3 ತಾಪಗಳು ನಡೀತಾನೆ ಇರುತ್ತೆ. ಇದರಿಂದ ಪಾರಾಗ್ತೀವಿ, ಬಹಳ ಕಷ್ಟ. ಆದರೆ
ತಾಪವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅದಕ್ಕೆ ತಾಯಿನೂ ಹೇಳ್ತಾಳೆ ಲಲಿತಾ ಸಹಸ್ರನಾಮದಲ್ಲಿ, ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ಮಗು ಪ್ರಾರಬ್ಧ ಕರ್ಮವನ್ನ ಗಂಟು ಹೊತ್ಕೊಂಡ್ಬಂದಿದೆಯಾ, ಆದರೆ ನಾನೇನು ಮಾಡಲಿ, ಇದನ್ನು ಮಧ್ಯದಲ್ಲಿ ಪ್ರವೇಶ ಮಾಡೋಕ್ಕಾಗಲ್ಲ. ಅವರವರ ಪ್ರಾರಬ್ಧವನ್ನು ಅವರವರೇ ಅನುಭವಿಸಬೇಕು. ಆದರೆ ತಾಯಿ ಕರುಳು ಜಗನ್ಮಾತೆದು ಹೇಳ್ತಾಳೆ, ತಾಪತ್ರಯಾಗ್ನಿ ಸಂತಪ್ತ. ನೀನು ಅನುಭವಿಸುವಾಗ ನೋವು ಉಂಟಾಗತ್ತೆ, ದುಃಖ ಉಂಟಾಗತ್ತೆ, ವ್ಯಥೆ ಉಂಟಾಗತ್ತೆ. ಇದೆಲ್ಲ ತಾಪ. ಈ ತಾಪವನ್ನು ಕಡಿಮೆ ಮಾಡ್ತೀನಿ. ಆ ತಾಪತ್ರಯಾಗ್ನಿ ಸಂತಪ್ತ ಅಂದ್ರೆ ಅರ್ಥ, ನಿನ್ನ ಪ್ರಾರಬ್ಧವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಲ್ಲ, ನೀನು ಪ್ರಾರಬ್ಧವನ್ನು ಅನುಭವಿಸುವಾಗ ಉಂಟಾಗುವ ತಾಪವನ್ನು ಕಡಿಮೆ ಮಾಡ್ತೀನಿ. ಹಾಗೆ ಸಮಾಹ್ಲಾದಿನ ಚಂದ್ರಿಕಾ, ಚಂದ್ರನ ತಂಪಿನಂತೆ ನಿನಗೆ ತಂಪನ್ನು ಮಾಡ್ತೀನಿ. ಹೆದರಬೇಡ, ಹೋಗು ಮಗು, ಹೋಗು. ಜೀವನದಲ್ಲಿ ಏನು ಬರುತ್ತೆ ಎದುರಿಸು, ನಾನಿದ್ದೀನಿ ಜೊತೆಲಿ ಅನ್ನುವ ತಾಯಿಯ ಆ ಒಂದು ಪ್ರೇಮದ ನುಡಿಗಳೇ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ಬರುತ್ತೆ ಬರುತ್ತೆ, ಬೇಸರ ಮಾಡ್ಕೋಬೇಡ. ನೋವಾಗುತ್ತೆ, ಒಂದು ಗಳಿಗೆ ಹತ್ತು ಬಿಡು, ಸಮಾಧಾನ ಮಾಡ್ಕೊ. ಅಳಬೇಡ ಅಂತ ಹೇಳಲ್ಲ, ಹತ್ತು ಬಿಡು, ಹೊರಗಬೇಡ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನಡಿ, ಮುಂದಕ್ಕೆ ನೋಡು, ಮುಂದೆ ನೋಡು, ಹಿಂದಕ್ಕೆ ತಿರುಗಿ ನೋಡಬೇಡ ಅಂಥೇಳಿ ತಾಯಿ ಮಕ್ಕಳನ್ನು ಕರ್ಕೊಂಡು ಹೋಗುವ ಹಾಗೆ ಆ ಜಗನ್ಮಾತೆ ನಮ್ಮೆಲ್ಲರನ್ನ ಮುಂದೆ ಕರ್ಕೊಂಡು ಹೋಗ್ತಾ ಭರವಸೆಯ ಮಾತುಗಳನ್ನು ನೀಡ್ತಾಳೆ. ಇದು ಅರ್ಥ ಆಗಬೇಕು ಅಂದರೆ ಶ್ರೀಮಾತ ಶಾರದಾ ದೇವಿಯರ ಮಾತು ನಮಗೆ ನೆನಪಾಗಬೇಕು. ಅವ್ರು ಹೇಳ್ತಾರೆ, ಇವತ್ತು ನಿನ್ನ ಪ್ರಾರಬ್ಧದಲ್ಲಿ ಕೊಡಲಿಯಿಂದ ಏಟು ಬೀಳಬೇಕು ಅಂತಿದ್ರೆ ಜಗನ್ಮಾತೆಯ ಸ್ಮರಣೆಯಿಂದ ಸೂಜಿ ಚುಚ್ಚಿದಾಗತ್ತೆ. ಅಂದರೆ ನಡೆಯುವ ಘಟನೆ ನಡೆಯುತ್ತೆ, ಆದರೆ ಅದರ ತಾಪ ನಿನಗೆ ಗೊತ್ತಾಗಲ್ಲ. ಅದಕ್ಕೆ ತಾಯಿನ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ಏನಾಗ್ಬಿಡತ್ತೆ, ದೇವ್ರ ಪೂಜೆ ಮಾಡಿಬಿಟ್ರೆ ಏನಾಗತ್ತೆ, ಲಲಿತಾ ಸಹಸ್ರನಾಮ ಬಿಟ್ಟರೆ ಏನಾಗ್ಬಿಡತ್ತೆ, ಏನೂ ಆಗಲ್ಲ. ಏನು ಇದ್ದಕ್ಕಿದ್ದಾಗ ಈ ಮನೆ ಅರಮನೆ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಆದರೆ ನಿನ್ನ ಒಳಗಡೆ ಇರುವ ತಾಪವನ್ನು ತಾಯಿ ಕಡಿಮೆ ಮಾಡ್ತಾಳೆ. ನೋಡು, ಎಷ್ಟೋ ಜನ ನೋಡು, ಎಷ್ಟು ಬಡತನ ಇದರಲ್ಲಿ ಇರ್ತಾರೆ, ಆನಂದವಾಗಿರ್ತಾರೆ. ನಾವುಗಳೇ ಅಯ್ಯೋ ಅನ್ನೋದು. ವಾಕಿಂಗ್ ಹೋಗುವಾಗ ನೋಡು, ಪಾಪ ಜೋಪಡಿ ಹಾಕ್ಕೊಂಡು ಒಂದೆರಡು ಬಸವಣ್ಣನ ಕಟ್ಕೊಂಡು ಅವರು ಒಂದು ಈ ಥರ ಯಾವುದೋ ಮುರಿದೋಗಿರೋ ಒಂದು ಚೇರ್ ಹಾಕ್ಕೊಂಡು, ರೇಡಿಯೋ ಹಾಕ್ಕೊಂಡು, ಟೇಪ್ ರೆಕಾರ್ಡ್ ಹಾಕ್ಕೊಂಡು ಕೇಳ್ಕೊಂಡು ಟೀ ಕುಡಿತಾ ಇರ್ತಾರೆ. ದೊಡ್ಡ ದೊಡ್ಡ ಮನೇಲಿರೋ ನಮಗಳಿಗೆ ವೇರ್ ಯು ಆರ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಆರ್ ಈಸ್ ಇಂಪಾರ್ಟೆಂಟ್. ಯು ಕೆನಾಟ್ ಚೇಂಜ್ ಯುವರ್ ಪ್ಲೇಸ್. ನಿನ್ನ ಪ್ರಾರಬ್ಧವನ್ನು ಕಡಿಮೆ ಇದಕ್ಕಾಗಲ್ಲ, ನೀವು ಬದಲಾಯಿಸ್ಕೋಬಲ್ಲ, ಆದರೆ ಅದನ್ನು ಅನುಭವಿಸುವ ರೀತಿಯನ್ನು ಬದಲಾಯಿಸ್ಕೋಬಹುದು. ಹಾಗಾಗಿ ಆ ದೈವದ ಕಲ್ಪನೆ ಅನಾದಿಯಾಗಿ ಬಂತು. ಋಷಿ ಮುನಿಗಳಿಂದಲೂ ಅದು ನೋಡ್ತಾ ಬಂದರು. ಇದೊಂದು ದೈವಿಕ ಶಕ್ತಿ, ಅದನ್ನು ಹೇಗೆ ನಾವು ಬಳಸ್ಕೋಬಹುದು ಅಂತಕ್ಕಂಥದ್ದು. ಯಾವುದಕ್ಕೆ, ಆ ತಾಪವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೇಗೆ ಬಳಸ್ಕೊಳ್ಳೋದು. ಇದು ಮೂಲದಲ್ಲಿ ಮನುಷ್ಯ ಜೀವನ ಪ್ರಾರಂಭ ಆದಾಗ ಬಂದಿದ್ದು, ಉಪನಿಷತ್ ಕಾಲದಲ್ಲಿ ಬಂದಿದ್ದು ಇದು. ಆ ಕಾಲದಲ್ಲಿ ರಾಮನೂ ಇಲ್ಲ, ಕೃಷ್ಣನೂ ಇಲ್ಲ, ಶಿವನೂ ಇಲ್ಲ, ಲಲಿತೇನೂ ಇಲ್ಲ, ದುರ್ಗೇನೂ ಇರಲಿಲ್ಲ, ಯಾರೂ ಇರಲಿಲ್ಲ, ಲಕ್ಷ್ಮೀನೂ ಇರಲಿಲ್ಲ, ನಾಮರೂಪಗಳ ಯಾವ ದೇವರು ಕೂಡ ಇತ್ತಿಲ್ಲ. ಅದೊಂದು ದಿವ್ಯವಾದ ಶಕ್ತಿ ಗೊತ್ತಾಯಿತು ಮನುಷ್ಯನಿಗೆ. ಏನು ಗೊತ್ತಾಯಿತು ಮನುಷ್ಯನಿಗೂ, ಬೇರೆ ಪ್ರಾಣಿಗೂ ಅದಕ್ಕೆ ಗೊತ್ತಾಗಲ್ಲ. ಇದಕ್ಕೆ ಗೊತ್ತಾಯಿತು ಮನುಷ್ಯನಿಗೆ ಏನು ಅಂದರೆ, ನಮ್ಮನ್ನೆಲ್ಲ ನಿಯಂತ್ರಿಸುವ ಒಂದು ಶಕ್ತಿ ಇದೆ, ಅದು ಆಡಿಸತ್ತೆ ನಮ್ಮನ್ನ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಅವನು ಆಡಿಸ್ತಾ ಇರ್ತಾನೆ, ಅದಕ್ಕೆ ತಕ್ಕ ಹಾಗೆ ನಡೆಯುತ್ತೆ ಅನ್ನೋದು ಗೊತ್ತಾಯ್ತು ಮನುಷ್ಯನಿಗೆ. ನಾನು ನನ್ನದು ಅಂತೆಲ್ಲ ತಿರುಕೋತೀನಿ, ಆದರೆ ನಿಜವಾಗಿ ಆಡಿಸುವಾಗ್ತಾ ನಿಜವಾಗಿ ಬೇರೆ ಇದ್ದಾನೆ ಅನ್ನೋದು ಗೊತ್ತಾಯ್ತು ಮನುಷ್ಯನಿಗೆ. ಫಸ್ಟ್ ಮೊದಲು ಅವನಿಗೆ ಯೋಚನೆ ಬಂದಿದ್ದು, ಹೌದು ನನ್ನ ಮೀರಿದ ಒಂದು ಶಕ್ತಿ ನನ್ನ ಇದೆ,
ಯಾಕೆಂದ್ರೆ ಗೊತ್ತಾಯ್ತು ತಾನೇನೇ ಪ್ರಯತ್ನ ಮಾಡಿದ್ರು ಅದೇನಾಗಬೇಕು ಅದೇ ಆಗ್ತಾ ಇತ್ತು. ಪ್ರಯತ್ನ ನಡೀತಾ ಇತ್ತು, ಆದ್ರೆ ಏನಾಗಬೇಕೋ ಅದೇ ಆಗ್ತಿತ್ತು. ಹಾಗಾಗಿ ಅದೊಂದು ದಿವ್ಯವಾದ ಶಕ್ತಿ ಇದೆ, ನಮ್ಮನ್ನು ನಿಯಂತ್ರಿಸುವಂತಹ ಶಕ್ತಿ ಇದೆ, ನಮ್ಮನ್ನ ಆಡಿಸುವಂತಹ ಒಂದು ಶಕ್ತಿ ಇದೆ ಅಂತ ಮನುಷ್ಯನಿಗೆ ಅರಿವಾಗ್ತಾ ಬಂತು. ಆ ಶಕ್ತಿಗೆ ಅವನೊಂದು ಹೆಸರು ಕೊಟ್ಟ, ಅದೇ ದೇವರು, ಭಗವಂತ. ದೇವರು ವಾಸ್ತವವಾಗಿ ಅದೊಂದು ಅದಮ್ಯವಾದಂತಹ ಚೈತನ್ಯ, ಅದಮ್ಯವಾದಂತಹ ಶಕ್ತಿ. ಅದನ್ನೇ ನಮ್ಮ ಭಾರತೀಯ ಪರಂಪರೆ ಒಪ್ಪಿಕೊಂಡು ಬಂದದಂಥದ್ದು. ಅದನ್ನೇ ಪರಬ್ರಹ್ಮ ಅನ್ನುವ ಪದದಿಂದ, ಪ್ರಜ್ಞಾ ಅನ್ನುವ ಪದದಿಂದ, ಇತ್ತೀಚೆಗೆ ಇಂಗ್ಲಿಷ್ನಲ್ಲಿ ಕಾನ್ಶಿಯಸ್ ಅನ್ನೋ ಪದದಿಂದ ನಾವು ಕರಿತಾ ಇರೋದು. ಎಲ್ಲವನ್ನ ವ್ಯಾಪಿಸಿಕೊಂಡು ಎಲ್ಲಕ್ಕೂ ಕಾರಣವಾಗಿರುವ ಯಾವ ಶಕ್ತಿ ಇದೆ ಅದೇ ಭಗವಂತ. ನೋಡಕ್ಕೆ ಸಿಗಲ್ಲ, ಕಣ್ಣಿಗೆ ಕಾಣಲ್ಲ, ಮುಟ್ಟಕ್ಕಾಗಲ್ಲ, ಮೂಸಕ್ಕಾಗಲ್ಲ, ಮನಸ್ಸು ಗ್ರಹಿಸಕ್ಕಾಗಲ್ಲ, ಆದರೆ ಅದು ನಮ್ಮೆಲ್ಲರನ್ನ ನಡೆಸ್ತಾ ಹೋಗುತ್ತೆ. ಇದು ಮನುಷ್ಯನಿಗೆ ಗೊತ್ತಾಯ್ತು, ಹೌದು ನನ್ನ ಮೀರಿದ್ಯಾವುದೋ ಒಂದು ನನ್ನನ್ನು ಎಲ್ಲರ ಜೀವನದಲ್ಲಿ ಇದು ನಡೆಸತ್ತೆ. ಅದಕ್ಕೆ ಅವನ ಹೆಸರು ಕೊಟ್ಟಿದ್ದೇನು, ಡಿವೈನ್, ದೈವ ಅನ್ನುವ ಹೆಸರನ್ನ ಕೊಟ್ಟ. ಇದು ಕಣ್ಣಿಗೆ ಕಾಣದ್ದು, ಇಂದ್ರಿಯಕ್ಕೆ ಗೋಚರವಾಗದ್ದು, ಮನಸ್ಸು ತಿಳುವಳಿಕೆ ಮಾಡಕ್ಕಾಗದೇ ಇದ್ರಿಂದ ಅವನು ಮಾಡಿದ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ಅದಕ್ಕೆ ಕೈ ಮುಗಿದ. ಗೊತ್ತಿದ್ದಿದ್ರೆ ಕೈ ಮುಗಿತಿದ್ನ ಇಲ್ವೋ ಗೊತ್ತಿಲ್ಲ. ಗೊತ್ತಾಯ್ತು ಇವನಿಗೆ ಇದು ನನ್ನ ಗ್ರಹಣಕ್ಕೆ ಸಿಕ್ಕಲ್ಲ, ನನ್ನ ಗ್ರಹಿಕೆಗೆ ಸಿಕ್ಕಲ್ಲ ಅಂತ ಗೊತ್ತಾದಾಗ ಅದೊಂದು ಶಕ್ತಿ, ಅದಮ್ಯವಾದ ಶಕ್ತಿ ಅಂಥೇಳಿ ಮೊದಲು ಕೈ ಮುಗಿದ ಮನುಷ್ಯ. ಮತ್ತೆ ಪ್ರಯತ್ನ ಶುರುವಾಯಿತು. ಈ ಶಕ್ತಿ ನನ್ನನ್ನ ನಿಯಂತ್ರಿಸ್ತಾ ಇದೆಯಲ್ಲ, ಹಾಗಾದ್ರೆ ಇದನ್ನ ನಾನು ಬಳಸ್ಕೋಬಹುದಾ ಅನ್ನುವ ಪ್ರೇರಣೆ ಮನುಷ್ಯನ ಮನಸ್ಸಿನಲ್ಲಿ ಅನಾದಿ ಕಾಲದಲ್ಲಿ ಶುರುವಾಯಿತು. ಆಗಲೇ ಉಪನಿಷತ್ಗಳೆಲ್ಲ ಬಂದಿದ್ದ ಆ ಕಾಲದಲ್ಲೇ. ಆಗ ಋಷಿಗಳು ತಪಸ್ ಮಾಡಿದಾಗ ಆ ದಿವ್ಯವಾದ ಶಕ್ತಿ ಅನೇಕ ರೂಪಗಳಲ್ಲಿ ಅವರಿಗೆ ಕಾಣ್ತಾ ಬಂತು. ಆ ರೀತಿ ದರ್ಶನವನ್ನು ಪಡೆದವರನ್ನೇ ದ್ರಾಷ್ಟ್ರಾರರು ಅಂತ ಕರಿತೀವಿ. ಅವರಿಂದ ಹೊರಹೊಮ್ಮಿದಂಥ ಮಾತುಗಳೇ, ಅನುಭವದ ಮಾತುಗಳೇ, ಅನುಭಾವದ ಮಾತುಗಳೇ ವೇದ ಅಂತ ಬಂದಿತ್ತು. ವೇದಗಳು ಕೂತ್ಕೊಂಡು ಬರೆದಿದ್ದಲ್ಲ. ಇದೆಲ್ಲ ನಡೆದಾಗ ಇದರ ಒಳಾರ್ಥವನ್ನ, ಅಂತರಾರ್ಥವನ್ನ ಕಂಡು ಹಿಡಿಯುವ ಪ್ರಯತ್ನವಾಗಿ ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಂಡು ತನ್ನಲ್ಲಿ ಅದನ್ನು ನೋಡುವ ಪ್ರಯತ್ನ ಮಾಡಿದಾಗ ಬಂದಂತಹ ಆ ದರ್ಶನಗಳನ್ನ ನಾವು ವೇದಗಳು ಅಂತ ಹೇಳಿ ಕರೆದಿದ್ದ. ಅದೇ ವೇದ ಮಂತ್ರಗಳು. ಹಾಗಾಗಿ ಆ ಕಾಲದಲ್ಲಿ ಎಲ್ಲವನ್ನ ನಿಯಂತ್ರಿಸ್ತಕ್ಕಂತಹ ಆ ಒಂದು ದಿವ್ಯ ಶಕ್ತಿಯನ್ನು ಹೇಗೆ ಮಾಡಬಹುದು, ಹೇಗಿದೆ ಅದು, ಯಾವ ಗ್ರಹಿಕೆಗೂ ಸಿಕ್ತಿಲ್ವಲ್ಲ ಅಂತೇಳಿ. ಎರಡನೇ ಹಂತದಲ್ಲಿ ಈ ಒಂದು ಶಕ್ತಿಯನ್ನು ನಾವು ಹೇಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯವಾ? ನಮ್ಮನ್ನು ನಿಯಂತ್ರಿಸ್ತಾ ಇದೆಯಲ್ಲ ಈ ಒಂದು ದಿವ್ಯವಾದ ಶಕ್ತಿ, ಅದರ ಹತ್ರ ಹೋಗಿ ಏನಾದ್ರು ಬದಲಾವಣೆ ಮಾಡಿಕೊಳ್ಳೋಕೆ ಸಾಧ್ಯವಾ ಅನ್ನುವ ಪ್ರಯತ್ನ ಅನಾದಿ ಕಾಲದಿಂದ ನಡೀತಾನೆ ಬಂತು. ಈ ದಿವ್ಯವಾದ ಶಕ್ತಿ ಏನಿದೆ ಅದಕ್ಕೆ ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಬಲ್ಬ್ ನೋಡಿದಾಗ ಗೊತ್ತಾಗತ್ತೆ ಕರೆಂಟ್ ಇದೆ ಅಂತೇಳಿ, ಆದ್ರೆ ಕರೆಂಟ್ ಅಂದ್ರೆ ಏನು ಅಂತಂದ್ರೆ ಗೊತ್ತಾಗತ್ತೆ ಗೊತ್ತಾಗಲ್ಲ. ಗೊತ್ತಾಗತ್ತೆ ಅಪ್ಪಾಜಿ ಮುಟ್ ನೋಡಿದ್ರೆ ತಿಳ್ಕೊಳ್ಳೋ ಹೊತ್ತಿಗೆ ನೀನೂ ಇರಲ್ಲ. ನೀನಿರುವಾಗ ಅದನ್ನ ತಿಳ್ಕೊಳ್ಳೋಕ್ಕೂ ಆಗಲ್ಲ. ನೀ ಸತ್ ಮೇಲೆ ಅದಾಯ್ತು ಅಂತ ಏನು ಅಂತ ಹೇಳೋಕ್ಕೂ ಗೊತ್ತಾಗಲ್ಲ. ಹಾಗೆ ಕಣ್ಣಿಗೆ ಕಾಣದ, ಕಿವಿಗೆ ಕೇಳದ, ಮೂಗಿಗೆ ಮೂಸಲು ಸಾಧ್ಯವಿಲ್ಲದ, ರುಚಿ ನೋಡಲು ಸಾಧ್ಯವಿಲ್ಲದ, ಸ್ಪರ್ಶಕ್ಕೆ ಸಾಧ್ಯವಿಲ್ಲದ, ಮನಸ್ಸು ಗ್ರಹಿಸಕ್ಕೆ ಸಾಧ್ಯವಿಲ್ಲವಾದ ಅದಮ್ಯವಾದ ಶಕ್ತಿ. ಅಯ್ಯೋ ಇದನ್ನು ಏನು ಮಾಡೋದು ಅಂತ ಹೇಳಿ ಆಗ ಮನುಷ್ಯ ಏನಂತ ಹೇಳಿದ, ಅದಕ್ಕೊಂದು ನಾಮರೂಪಗಳನ್ನು ಕೊಡ್ತಾ ಬಂದ. ಅದಕ್ಕೊಂದೊಂದು ಹೆಸರು. ಯಾಕೆಂದ್ರೆ ಮನಸ್ಸು ಗೊತ್ತಾಗ್ಬೇಕಾದ್ರೆ, ಮನಸ್ಸು ಗ್ರಹಿಸ್ಬೇಕಾದ್ರೆ ಅದಕ್ಕೊಂದು ಹೆಸರು ಇರಬೇಕು, ಒಂದು ರೂಪ ಇರಬೇಕು. ಅವಾಗ ಮನಸ್ಸು ಹಾ ಅಂತ ಒಪ್ಪುತ್ತೆ. ಇಲ್ಲೇ ಅದರದ್ದು ಗ್ರಹಿಸಕ್ಕಾಗಲ್ಲ. ಹಾಗಾಗಿ ಆ ಒಂದು ದಿವ್ಯ ಶಕ್ತಿಗೆ ಬೇರೆ ಬೇರೆ ರೂಪಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾ ಬಂದ. ಯಾವುದು ಉರಿಯತ್ತೆ, ಯಾವುದು ಶಾಖವನ್ನು ಕೊಡುತ್ತೆ ಅದಕ್ಕೆ ಅಗ್ನಿ ಅಂತ ಕರೆದ. ಮುಂಚೆನೂ ಇತ್ತು. ಆಗ ಆ ಶಕ್ತಿ ಯಾವುದಪ್ಪ ಅಂದ್ರೆ ಇದು ಅಗ್ನಿ.
ಯಾವುದು ಈ ಗಾಳಿ ಬೀಸ್ತಾ ಇದೆಯಲ್ಲ, ಇದ್ಯಾವುದು ಅಂಥೇಳಿ ಆ ಒಂದು ಗಾಳಿಯ ಶಕ್ತಿಗೆ ಒಂದು ಹೆಸರು ಕೊಟ್ಟ, ಅದೇ ವರುಣ. ಹೀಗೆ ಆ ದಿವ್ಯವಾದ ಒಂದೊಂದು ಶಕ್ತಿಗೆ ಒಂದೊಂದು ಹೆಸರನ್ನ ಕೊಡ್ತಾ ಬಂದ. ಹಾಗೆ ಮುಂದುವರಿತಾ ಬಂದಾಗ ಅದಕ್ಕೆ ಮಾನವ ರೂಪಗಳನ್ನು ಕೊಡ್ತಾ ಬಂದು, ಯಾಕಂದ್ರೆ ಮಾನವ ರೂಪವನ್ನು ಕೊಟ್ಟಾಗ ಆ ಶಕ್ತಿಯ ಹತ್ರ ಹೋಗೋಕ್ಕೆ ಸಾಧ್ಯ ಅಂತ ಗೊತ್ತಾಯಿತು. ಅದರಲ್ಲೂ ನಮ್ಮ ಮನಸ್ಸು ಬಹಳ ಬೇಗ ಗ್ರಹಿಸದು ಯಾವುದನ್ನಪ್ಪ ಅಂತ ಹೇಳಿದ್ರೆ, ಯಾವ ರೂಪವನ್ನ ಮೊದಲು ಮನಸ್ಸು ಗ್ರಹಿಸತ್ತೆ ಅಂದ್ರೆ ಹೆಣ್ಣಿನ ರೂಪವನ್ನ ಮನಸ್ಸು ಗ್ರಹಿಸತ್ತೆ. ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದು ರೂಪವನ್ನ ಮೊದಲು ಗ್ರಹಿಸುವುದು ಸ್ತ್ರೀ ರೂಪವನ್ನೇ. ಗಂಡಸಿಗೆ ಅದು ಇಟ್ಸ್ ಎ ಮ್ಯಾಟರ್ ಆಫ್ ಅಟ್ರಾಕ್ಷನ್, ಅದೊಂದು ಆಕರ್ಷಣ ಶಕ್ತಿಯಾಗಿ ಅದು ಉಳಿಯುತ್ತೆ. ಆದರೆ ಹೆಂಗಸಿಗೆ ಅದು ವಿರುದ್ಧವಾಗಿ ಅಸೂಯೆಯ ಸೃಷ್ಟಿಯಲ್ಲಿ ಉಳಿಯುತ್ತೆ, ಇಬ್ಬರ ಮನಸ್ಸಲ್ಲೂ ಉಳಿಯುತ್ತೆ. ಹಾಗಾಗಿ ಆ ಶಕ್ತಿಗೆ, ದಿವ್ಯವಾದ ಶಕ್ತಿಗೆ ಒಂದು ಸ್ತ್ರೀ ರೂಪವನ್ನು ಕೊಟ್ಟರು. ಆ ಸ್ತ್ರೀ ರೂಪವನ್ನು ಕೊಟ್ಟು ಅದರ ಶಕ್ತಿಗ ಉಪಯೋಗಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟರು. ಅವರನ್ನೇ ನಾವು ಸರಸ್ವತಿ, ಲಕ್ಷ್ಮಿ, ದುರ್ಗಾ, ಲಲಿತಾ ಅಂತೆಲ್ಲ ಕರೀತಾ ಹೋಗ್ತೀವಿ. ಎಲ್ಲವೂ ಅದೇ ಮೂಲ, ಆ ಕಾರ್ಯಕ್ಕೆ ತಕ್ಕಂತೆ ಅದನ್ನು ಬಳಸ್ಕೊತಾ ಹೋಗ್ತಾ ಇರ್ತಕ್ಕಂಥದ್ದು. ಮನುಷ್ಯರೆಲ್ಲರೂ ಒಂದೇ ಥರ ಇದ್ದಾರೆ, ಅಂದರೆ ಎಲ್ರಿಗೂ ಎರಡು ಕಣ್ಣು, ಒಂದು ಮೂಗು, ಬಾಯಿ, ನಾಲಿಗೆ ಎಲ್ಲವೂ ಇದೆ. ಹಾಗಂತ ಎಲ್ರಿಗೂ ಅಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಹಾಗೆ ಆ ದಿವ್ಯವಾದ ಶಕ್ತಿಗೆ ಒಂದೊಂದು ನಾಮರೂಪವನ್ನು ಕೊಟ್ಟು ಅದರ ಮೂಲಕ ಆ ಶಕ್ತಿಯ ಹತ್ತಿರಕ್ಕೆ ಹೋಗ್ತಕ್ಕಂಥ, ಆ ಶಕ್ತಿಯನ್ನು ಜೀವನದಲ್ಲಿ ಅನುಭವ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆಗ ಇದು ಒಂದು ದಿನ ನಡೆದಿದ್ದಲ್ಲ, ಸಾವಿರಾರು ವರ್ಷಗಳಿಂದ, ಅನಾದಿ ಕಾಲದಿಂದ ಈ ಪ್ರೋಸೆಸ್ ಋಷಿಗಳು ಮಾಡ್ತಾನೇ ಹೋದ್ರು. ಅದು ವಂಶ ಒಂದಾದ್ಮೇಲೆ ಒಂದು, ಜನರೇಷನ್ ಟು ಜನರೇಷನ್ ಅಂತ ಕರಿತೀವಿ, ಹಾಗೆ ನಡೀತಾ ಬಂದಿದ್ದೆಲ್ಲ ಒಂದು ದಿನದಲ್ಲಿ ಯಾರೋ ಒಬ್ರು ಕೂತ್ಕೊಂಡು ಏನೋ ತಪಸ್ ಮಾಡಿ ನಡೆದಿದ್ದಲ್ಲ. ಇಟ್ ಹ್ಯಾಸ್ ಪಾಸ್ಡ್ ಥ್ರೂ ಮೆನಿ 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 ಜನರೇಷನ್ಸ್. ಎಲ್ಲವೂ ಅಷ್ಟೇ, ಏನಾಗಬೇಕಾದ್ರೂ ಅಷ್ಟೇ, ಅದ್ರ ಹಿಂದೆ ಎಷ್ಟು ವರ್ಷಗಳ ಸಾಧನೆ ಇದೆ ಅಂತ ನಮಗೆ ಗೊತ್ತಾಗಲ್ಲ. ವೈಜ್ಞಾನಿಕವಾಗಲಿ ದೈವಿಕವಾಗಲಿ ಒಂದು ದಿನದಲ್ಲಲ್ಲ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಅದ್ರ ಹಿನ್ನೆಲೆಯಲ್ಲಿ ಎಷ್ಟು ಸಮರ್ಥವಾದ ಕೆಲಸಗಳು ಒಬ್ಬರಿಂದ ನಡೆದಿದ್ದಲ್ಲ. ಅದು ಎಷ್ಟು ವರ್ಷಗಳ ತಪಸ್ಸು ಕೂಡ, ಅದರಲ್ಲೂ ವೈಜ್ಞಾನಿಕವಾಗೂ ಅದೊಂದು ತಪಸ್ಸೆಯ, ಆ ತಪಸ್ಸಿನ ಪರಿಣಾಮವಾಗಿ ಇವತ್ತು ಬಂದಿರತಕ್ಕಂಥದ್ದು. ಇದನ್ನು ಸೃಷ್ಟಿ ಮಾಡಿದ ಯಾರಪ್ಪ ಅಂದ್ರೆ ಮನುಷ್ಯನೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ಅದ್ರ ಹಿಂದಿನ ಪರಿಶ್ರಮ ನಮಗೆ ಅರ್ಥ ಆಗತ್ತೆ. ಮನುಷ್ಯನಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ, ಮಾಡ್ತಾ ಹೋಗ್ಬಿಡ್ತಾನೆ, ಆಮೇಲೆ ತಲೆ ಚಚ್ಕೋತಾನೆ. ಒಬ್ಬ ರಾಕ್ಷಸ ಇದ್ದ, ತಪಸ್ ಮಾಡ್ದ ಶಿವನನ್ನು ಕುರಿತು. ಶಿವ ಪ್ರತ್ಯಕ್ಷನ ಕೇಳದ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ, ಏನು ವರ ಬೇಕು ಕೇಳಿಕೊ ಅಂತ. ಅವನಿನ್ನೇನು ಕೇಳಿಲ್ಲ, ನಾನು ಯಾರು ತಲೆ ಮೇಲೆ ಕೈ ಇಡ್ತೀನಿ ಅವ್ರು ಭಸ್ಮ ಆಗಬೇಕು ಅಂತಂದ. ಅದಕ್ಕೆ ಅವನ ಭಸ್ಮಾಸುರ ಅಂತ ಕರೀತಾರೆ. ಶಿವ ಯೋಚನೆ ಮಾಡಲಿಲ್ಲ, ತಥಾಸ್ತು ಅಂದ್ಬಿಟ್ಟ. ತಥಾಸ್ತು ಅಂದ ತಕ್ಷಣ ಅಂತಾನೆ, ಒಂದು ನಿಮಿಷ ಶಿವ ನಿಂತ್ಕೊ, ನೀನು ಕೊಟ್ಟಿರೋದು ಸರಿಯಾಗಿದೆಯೋ ಅಲ್ವ, ನಿನ್ನ ಮೇಲೆ ಒಂದ್ಸರಿ ಪ್ರಯೋಗ ಮಾಡ್ತೀನಿ, ತಲೆ ಮೇಲೆ ಕೈ ಇಡ್ತೀನಿ ಅಂತ. ಶಿವ ಓಡೋಕ್ಕೆ ಶುರು ಮಾಡ್ತಾರೆ. ಅದ್ರಲ್ಲಿ ನಿಮ್ಗೆ ಗೊತ್ತೇ, ರಹಸ್ಯದಲ್ಲಿ ನಿಜವಾಗಿ ನಡೆದಂಥ ಕತೆ. ಆಗಲೇ ಮೋಹಿನಿ ರೂಪವನ್ನು ತಗೊಂಡು ಬಂದಂಥದ್ದು ಭಸ್ಮಾಸುರನ ಕತೆ. ಹಾಗೆ ಮನುಷ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಶುರು ಮಾಡಿಬಿಟ್ಟ. ಈಗ ಅದು ಅವನ್ನೇ ತಿಂತಾ ಇದೆ. ಕೊನೆಗೆ ಎಷ್ಟು ಮಟ್ಟಿಗೆ ತಿನ್ನುತ್ತೋ ಗೊತ್ತಿಲ್ಲ, ಈಗಂತೂ ಸಾಕಷ್ಟು ತಿಂತಿದೆ. ಅದ್ರ ಬಗ್ಗೆ ಜ್ಞಾನ ಇರೋರಿಗೆ ಗೊತ್ತಿದೆ ಅದೇನೆಲ್ಲ ಮಾಡುತ್ತೆ ಅಂತೇಳಿ. ನಿನ್ನದೇ ನೀನೇ ಸೃಷ್ಟಿ ಮಾಡಿದ ಶಕ್ತಿ ನಿನ್ನನ್ನೇ ನುಂಗ್ ಹಾಕತ್ತೆ. ಅದಿನ್ನು ಪ್ರಿಲಿಮಿನರಿ ಸ್ಟೇಜಲ್ಲಿದೆ. ಇನ್ನುವೇ ಅದು ಹೈ ಸ್ಟ್ಯಾಂಡರ್ಡಿಗೆ ಬಂದಾಗ ಹಾಗೆ ಅನಾದಿ ಕಾಲದಿಂದ ಆ ಶಕ್ತಿ ಪ್ರಯೋಗಗಳು ನಡೀತಾನೆ ಬಂತು. ಇದು ಹೇಗೆ ಅಂತ, ಒಂದು ಜನರೇಷನ್ನಲ್ಲಿ ನಡೆದಿದ್ದಲ್ಲ, ಒಬ್ಬ ಋಷಿಯಿಂದ ನಡೆದಿದ್ದಲ್ಲ, ಅದು ಪರಂಪರಾನುಗತವಾಗಿ ನಡ್ಕೊಂಬಂತು. ಹಾಗಾಗಿ ಅದಕ್ಕೆ ಬೇರೆ ಬೇರೆ ರೂಪಗಳನ್ನು ಕೊಟ್ಟು
ಈ ಒಂದು ತಾಪತ್ರಯದಿಂದ ಹೊರಬಂದು ಜೀವನವನ್ನು ಸಾಗಿಸ್ತಾ ಆ ಆತ್ಯಂತಿಕದ ಸತ್ಯದ ಕಡೆಗೆ ತೆರಳುವ ಮಾರ್ಗ ಯಾವುದು ಅಂತ ಹೇಳಿ ಬಹಳಷ್ಟು ಮಾಡ್ತಾ ಬಂದ. ಆಗ ಅವನಿಗೆ ಹೊಳೆದಿದ್ದೇನಪ್ಪ ಅಂತ ಹೇಳಿದ್ರೆ, ಯಾವ ಶಕ್ತಿ ನನ್ನನ್ನು ಆಡಿಸ್ತಾ ಇದೆ, ಯಾವ ಶಕ್ತಿ ನನ್ನ ಜೀವನದ ಎಲ್ಲ ಆಗು ಹೋಗುಗಳಿಗೆ ಕಾರಣವಾಗ್ತಾ ಇದೆ, ಆ ಶಕ್ತಿಯನ್ನ ನನ್ನ ಉಪಯೋಗಕ್ಕೆ ಹೇಗೆ ಬಳಸ್ಕೋಬಹುದು. ಇದು ಬಹಳ ಶ್ರೇಷ್ಠವಾದ ಚಿಂತನೆ. ಯಾವುದೋ ಒಂದು ಶಕ್ತಿ ಇದೆ, ಅದು ನನ್ನ ಜೀವನಕ್ಕೆ ಹೇಗೆ ಬಳಸ್ಕೋಬಹುದು, ಹಾಗೆ ಯೋಚನೆ ಮಾಡ್ತಾ ಬಂದ. ಹಾಗೆ ಯೋಚನೆ ಮಾಡುವಾಗ ಅವನಿಗೆ ಎರಡು ಬಹಳ ಮುಖ್ಯವಾಗಿ ಹೊಳೆಯಿತು. ಒಂದು, ನನಗೆ ಬೇಡದ್ದು ಆಗ್ತಾ ಇದೆ, ಮೊದಲು ಅದನ್ನು ತಪ್ಪಿಸ್ಬೇಕು. ಎರಡನೇದು, ನನಗೆ ಬೇಕಾದ್ದನ್ನು ಪಡ್ಕೋಬೇಕು. ಇವೆರಡೇ ಮನುಷ್ಯನಿಗೆ ಮೊದಲು ಯೋಚನೆ ಮಾಡಿ ಅವನಿಗೆ ಮನಸ್ಸಿಗೆ ಬಂದಿತ್ತು. ನಾನು ಜೀವನ ಚೆನ್ನಾಗಿರ್ಬೇಕಾದ್ರೆ ಏನೋ ಬೇಡದ್ದು ನಿಲ್ಲಬೇಕು, ಬೇಕಾದ್ದು ಬರಬೇಕು, ಆವಾಗ ಜೀವನ ಚೆನ್ನಾಗಿರುತ್ತೆ. ಇದು ಇವತ್ತಿನ ಯೋಚನೆ ಅಲ್ಲ. ಯಾವ ಕಾಲದಲ್ಲಿ ಮನುಷ್ಯ ಹುಟ್ಟಿದಾಗ ಅವನಿಗೆ ಬಂದ ಆಲೋಚನೆ ಎಷ್ಟು, ನನಗೆ ಬೇಡದ್ದು ನಿಲ್ಲಬೇಕು, ನನಗೆ ಬೇಕಾದ್ದು ಬರಬೇಕು. ಹಾಗಾದರೆ ಈ ದೈವಿಕ ಶಕ್ತಿಯನ್ನು ಹೇಗೆ ಉಪಯೋಗ ಮಾಡಬೇಕು ಅಂಥೇಳಿ ಈ ಬೇಡದ್ದನ್ನು ತೆಗೆದುಹಾಕುವುದಕ್ಕೆ ಒಂದು ನಾಮರೂಪವನ್ನು ಕೊಟ್ಟ ಆ ಶಕ್ತಿಗೆ. ನನ್ನ ಜೀವನದಲ್ಲಿ ನನಗೆ ಬೇಡದ್ದನ್ನು ನನಗೆ ದೂರ ಸೇರಿಸುವ ಆ ದೈವಿಕ ಶಕ್ತಿಗೆ ಒಂದು ಹೆಸರು ಕೊಟ್ಟು ಒಂದು ರೂಪವನ್ನು ಕೊಟ್ಟ, ಅದೇ ದುರ್ಗೆ. ಅದಕ್ಕೆ ದುರ್ಗಾ, ದುರ್ಗತಿ ನಾಶಿನಿ ಅಂತ ಕರೆಯೋದು ಅದಕ್ಕೆ. ಹಾಗೆ ನನ್ನ ಜೀವನದಲ್ಲಿ ನನಗೆ ಬೇಕಾದ್ದನ್ನು ಪಡ್ಕೊಳ್ಳುವಂತಹ ಒಂದು ಶಕ್ತಿ, ಅದೇ ಶಕ್ತಿ, ಆ ಶಕ್ತಿಗೆ ಒಂದು ಹೆಸರು ಕೊಟ್ಟ, ಅದೇ ಲಕ್ಷ್ಮಿ. ಇವರಿಬ್ರು ಬೇರೆ ಅಲ್ಲ. ನೀನು ಆಮೇಲೆ ಆ ಹಾಡು ಕೇಳು, ದುರ್ಗೆ ಪಾಲಿಸೆ. ನೀನು ಬರೀ ಹಾಡು ಕೇಳಿಸ ಸಂತೋಷ ಪಡ್ಬೇಡ, ಅರ್ಥ ಗ್ರಹಿಸು. ಅದರೊಳಗಡೆ ದುರ್ಗೆ ಬೇರೆ ಅಲ್ಲ, ಲಕ್ಷ್ಮಿ ಬೇರೆ ಅಲ್ಲ. ದೇ ಆರ್ ಒನ್ ಅಂಡ್ ದ ಸೇಮ್. ನನಗೆ ಆ ಹಾಡು ಮತ್ತೆ ಮತ್ತೆ ಕೇಳ್ತಿರ್ತೀನಿ, ಎಷ್ಟು ಚೆನ್ನಾಗಿದೆ ಅದರಲ್ಲಿ ಅಂತ ಹೇಳಿದ್ರೆ ಆ ಪೂರ್ಣ ವರ್ಣನೆ ಬರುತ್ತೆ. ಇದೆರಡು ನಮ್ಮ ಜೀವನದಲ್ಲಿ ಬಹುಮುಖ್ಯವಾದದ್ದು ಅಂತ ಹೇಳಿ ದುರ್ಗಾ ಮತ್ತು ಲಕ್ಷ್ಮಿ ಅವರಿಬ್ರು ಬೇರೆ ಅಲ್ಲ, ಒಂದೇ ಶಕ್ತಿಯ ಎರಡು ಭಾಗಗಳು. ಒಂದು ದುರ್ಗೆ, ಬೇಡದ್ದನ್ನು ತೆಗೆಯುವಂತಹ, ಬೇಕಾದ್ದನ್ನು ಕೊಡ್ತಕ್ಕಂತಹ ಭಾಗ. ಒಂದು ದುರ್ಗೆ, ಅದೇ ಇನ್ನೊಂದು ರೂಪದಲ್ಲಿ ಬಂದಾಗ ಲಕ್ಷ್ಮಿ. ಹಾಗಾಗಿ ಈ ಪೂಜೆ ಪುನಸ್ಕಾರಗಳು ಎಲ್ಲ ಆ ಶಕ್ತಿಯ ಆರಾಧನೆಯಿಂದ ಅವಾಗ ಪ್ರಾರಂಭ ಆಯಿತು. ಅದರಲ್ಲಿ ವಿಶೇಷವಾಗಿ ಬೇಡದ್ದನ್ನು ದೂರ ಮಾಡೋದು ಬಹಳ ಕಷ್ಟದ ಕೆಲಸ. ಬೇಕಾದ್ದನ್ನು ಪಡ್ಕೊಳ್ಳೋದು ಕಂಪೇರೇಟಿವ್ಲಿ ಇಟ್ ಈಸ್ ಈಸಿ. ಆದರೆ ಬೇಡದ್ದನ್ನು ದೂರ ಮಾಡೋದಿದೆಯಲ್ಲ, ಇದು ಬಹಳ ಕಠಿಣವಾದ ಕಾರ್ಯ. ಅದಕ್ಕೆ ಅದನ್ನು ಶಕ್ತಿ ಪ್ರಯೋಗಗಳಲ್ಲಿ ಸೇರಿಸಿದ್ರು. ಎರಡನ್ನೂ ಕೂಡ ಶಕ್ತಿ ಪ್ರಯೋಗದಲ್ಲಿ ಸೇರಿಸಿದ್ರು. ಅದನ್ನೇ ನಿನಗೆ ನಮ್ಮ ಗ್ರೂಪಲ್ಲಿ ನಾನು ಹೇಳಿದ್ದು. ನಿನಗೆ ಬೇಡದ್ದನ್ನು ತೆಗೆಯ ಹಾಕಬೇಕಾದ್ರೆ ಮಗು, ದುರ್ಗಾ ನಾನು ಡೇಟ್ಸು ಕಳಿಸ್ತೀನಿ, ಅದರಲ್ಲಿ ನಾನು ನಿನಗೆ ದುರ್ಗಾ ಸಪ್ತಶತಿಯ ಕಥೆಯ ಮೂಲಕ ಆ ಶಕ್ತಿಯನ್ನು ಕಳಿಸ್ತಾ ಇದ್ದೀನಿ. ನೀನು 5 ದಿನ ಇದನ್ನು ಕೇಳಿ ಮಾಡು. ಏನಾಗತ್ತೆ, ನಿನ್ನ ಅರಿವಿಲ್ಲದಂತೆ ನಿನ್ನ ಬೇಡದ್ದು, ನಿನಗೆ ಬೇಡದೇ ಇರೋದು, ನಿನಗೆ ನೋವು ಕೊಡುವಂಥದ್ದು ತಾನೇ ತಾನಾಗಿ ದೂರ ಆಗತ್ತೆ. ಅದಕ್ಕೆ ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನೆ ಮಾಡು. ಬಾ, ನಾಳೆ ಹೋಮ ಇದೆ. ನಾಳೆನೇ ತಾನೆ, ನಾಳೆ ಹೋಮ ಇದೆ, ಬಾ. ಏನಾಗತ್ತೆ, ನಿನಗೆ ಬೇಕಾದ್ದು ಸಿಗತ್ತೆ. ಎರಡೂ ಬೇಕು. ಅದಕ್ಕೆ ಎರಡನ್ನೂ ಗಟ್ಟಿಯಾಗಿ ಹಿಡಿದು ನಡೆಸ್ತಾ ಇರೋದು ಅಪ್ಪಾಜಿ. ಸುಮ್ಮನೇನೋ ಒಂದನ್ನು ಹೇಳ್ತಾ ಇಲ್ಲ. ಅಪ್ಪಾಜಿ ಏನಾದ್ರು ಮಾಡಿಸಿದ್ರೆ ದೇರ್ ಇಸ್ ಎ ಸ್ಟ್ರಾಂಗ್ ಲಾಜಿಕಲ್ ಆ್ಯಂಡ್ ಸೈಂಟಿಫಿಕ್ ಬೇಸ್ ಬಿಹೈಂಡ್ ಇಟ್. ಅದೊಂದು ಅರ್ಥಗರ್ಭಿತವಾಗಿ, ವೈಜ್ಞಾನಿಕವಾಗಿ ಎಲ್ಲ. ಯಾಕೆಂತ ಹೇಳಿದ್ರೆ ಸುಮ್ಮನೇನೋ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇಟ್ ಈಸ್ ಟ್ರೂ. ವಿ ಹ್ಯಾವ್ ಟು ಗೆಟ್ ಸಮಥಿಂಗ್, ವಿ ಹ್ಯಾವ್ ಟು ಅವಾಯ್ಡ್ ಸಮಥಿಂಗ್. ಎರಡೂ ಆಗಬೇಕು. ಅದಕ್ಕೆ ಇರ್ತಕ್ಕಂಥ ಗ್ರೇಟೆಸ್ಟ್ ಪರಿಹಾರವನ್ನು ನಮ್ಮ ಗ್ರೂಪ್ಗಳಲ್ಲಿ ನಾನು ಹೇಳ್ತಾ ಬಂದಿದ್ದೆ. ಅದಕ್ಕೆ ಇವತ್ತು ಆ ಗ್ರೂಪ್ ಕಳೆದ ಬರೀ 5 ವರ್ಷಗಳಲ್ಲಿ ಎಷ್ಟು ವ್ಯಾಪಕವಾಗಿ ಬೆಳೆದಿದೆ ಅಂತ ಹೇಳಿದ್ರೆ, ಸುಮಾರು 10 ಲಕ್ಷಕ್ಕೆ ಹೆಚ್ಚು ದೇಶ ವಿದೇಶದ ಜನರನ್ನು ಸೇರಿಸಿದೆ. ಏಕೆಂತ ಹೇಳಿದ್ರೆ ಬೇರೆ ಎಲ್ಲ ಶಕ್ತಿಗಳನ್ನ ಪ್ರಯೋಗಗಳು ನಡೀತಾ ಇದೆ. ಎಲೆಕ್ಟ್ರಿಕಲ್ ಎನರ್ಜಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಅಟಾಮಿಕ್ ಎನರ್ಜಿ,
ಆದರೆ ಸತ್ಯ ಏನು ಅಂತ ಹೇಳಿದ್ರೆ, ಎಲ್ಲ ದೇಶಗಳು ಈ ಎಲ್ಲ ಶಕ್ತಿಗಳ ಪ್ರಯೋಗ ಮಾಡ್ತಾನೇ ಇರ್ತವೆ. 24x7 ಮಾಡುತ್ತವೆ. ಮಾಡಲೇಬೇಕು, ಉಳ್ಕೋಬೇಕಾದ್ರೆ, ಯಾವ ದೇಶ ಉಳಿಬೇಕಾದ್ರೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಜಗತ್ತಿನಲ್ಲಿ ಒಂದು ದೇಶ ಎದ್ದು ಇಡೀ ಜಗತ್ತಿಗೆ ಹೇಳಿತು, ಎಲ್ಲ ಶಕ್ತಿಗಳನ್ನು ಮೀರಿದಂತಹ ಒಂದು ಶಕ್ತಿ ಇದೆ, ಅದನ್ನು ಮಾನವನ ಕಲ್ಯಾಣಕ್ಕೆ ಬಳಸಿಕೊಳ್ಳಬಹುದು. ಮಾನವನ ಕಲ್ಯಾಣಕ್ಕೆ ಬಳಸಿಕೊಳ್ಳಬಹುದಾದ ಎಲ್ಲ ಶಕ್ತಿಯ ಮೂಲಕ ಅದು ದೈವಿಕ ಶಕ್ತಿ, ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಅಂತ ಬರೀ ಹೇಳಿದ್ದಲ್ಲ, ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ಏಕೈಕ ರಾಷ್ಟ್ರ ನಮ್ಮ ಹೆಮ್ಮೆಯ ಭಾರತ. ಅದಕ್ಕೆ ನಮ್ಮ ಭಾರತ ಆ ದೈವಿಕ ಶಕ್ತಿಯಿಂದ ತುಂಬಿರ್ತಕ್ಕಂಥದ್ದು. ಬರೀ ಒಂದು ಗಂಟೆ ಹೊಡಿ, ಪೂಜೆ ಮಾಡು, ಮಂಗಳಾರತಿ ಮಾಡು, ಅರ್ಚನೆ ಮಾಡು, ಕುಂಕುಮಾರ್ಚನೆ ಮಾಡು ಅಲ್ಲ. ಇಟ್ ಈಸ್ ಬಿಹೈಂಡ್ ದಟ್. ಅದ ಮೀರಿದಂಥದ್ದಿದೆ. ಅದಕ್ಕೊಂದು ಮಾರ್ಗಗಳಷ್ಟೇ ಇದೆ. ಒಂದು ಕುಂಕುಮಾರ್ಚನೆ, ಒಂದು ಹೋಮ, ಒಂದು ಮಾರ್ಗಗಳು. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಗೆಟ್ ದಟ್. ನೀನು ಅದನ್ನು ಪಡ್ಕೋಬೇಕು. ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಇಟ್ ಈಸ್ ಪಾಸಿಬಲ್ ಅಂತ ತೋರಿಸ್ಕೊಟ್ಟಿತ್ತು ನಮ್ಮ ಋಷಿ ಪರಂಪರೆ. ಹಾಗಾಗಿಯೇ ಇದನ್ನ ಪ್ರಯೋಗಗಳನ್ನು ನಾವು ಕೈಗೆತ್ಕೊಂಡಾಗ, ಅದೇ ಹೇಳಿದ್ನಲ್ಲ, ಲಕ್ಷಾಂತರ ನೀಡ್ತಾ ಹೊರಟೋಗ್ತು. ಬರೀ ನಮ್ಮ ದೇಶ ಅಲ್ಲ, ಇಡೀ ಹೊರ ದೇಶದ ಕಣ್ಣುಗಳು ತೆರೀತಾ ಬಂತು. ನಿಂಗೆ ಹೋದ ವರ್ಷ ಬೇಡ, ಈ ವರ್ಷನೇ ನಾನು ಇಲ್ಲಿಗೆ ಸೀದಾ ಶಿವಮೊಗ್ಗಕ್ಕೆ ಬಂದಿದ್ದು. ನಿನ್ನೆ ಇಂಗ್ಲೆಂಡಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದು, ವಾಪಸ್ ಆಶ್ರಮಕ್ಕೂ ಹೋಗ್ದೇನೆ. ಐರ್ಲೆಂಡ್, ಇಂಗ್ಲೆಂಡ್ ಎಲ್ಲ ಮುಗಿಸಿ. ಇದು ಗುರುಪೂರ್ಣಿಮೆ 10ನೇ ತಾರೀಕಿದೆ. 17ನೇ ತಾರೀಕಿಗೆ ಆಗಲೇ ಬುಕ್ ಮಾಡಿ ಕರೀತಾ ಇದ್ದಾರೆ. ಅಮೇರಿಕಾ 2 ತಿಂಗಳು ಇಡೀ ಅಮೇರಿಕನ ಇದ್ರ ಬಗ್ಗೆ ನಡೀಲಿ ಅಂತ. ಮತ್ತೆ ವಾಪಸ್ ಬರಲೇಬೇಕು, ಅವ್ರಿಗೆ ಕಳ್ಸಕ್ಕೆ ಮನಸ್ಸಿಲ್ಲ, ವಾಪಸ್ ಬರಲೇಬೇಕು. ನವರಾತ್ರಿ ಬರ್ತಾ ಇದೆ. ನವರಾತ್ರಿ ಮುಗಿದ ತಕ್ಷಣ ಆಸ್ಟ್ರೇಲಿಯಾ, ಸಿಡ್ನಿ, ಪರ್ತ್, ಮೆಲ್ಬೋರ್ನ್, ನ್ಯೂಜಿಲೆಂಡ್, ಅಲ್ಲಿಂದ ಬಂದು 1 ವಾರ ಇಲ್ಲ ಸಿಂಗಾಪುರ್, ಮಲೇಷ್ಯಾ, ಅಲ್ಲಿಂದ ಬಂದು ವಾರ ಇಲ್ಲ ಆಮ್ಸ್ಟರ್ಡಮ್. ಇಡೀ ಜಗತ್ತು ಹೌದು ದಿಸ್ ಇಸ್ ಪಾಸಿಬಲ್ ಅಂತ. ಇದು ಯಾವುದೋ ಅಪ್ಪಾಜಿ ಮಾಡ್ತಿರೋ ಮ್ಯಾಜಿಕ್ ಅಲ್ಲ, ಅದು ಅಪ್ಪಾಜಿ ಮಾಡ್ತಿರೋ ಪವಾಡ ಅಲ್ಲ. ಆ ಒಂದು ದೈವಿಕ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಹೇಗೆ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ತೋರಿಸ್ಕೊಡುವ ಮಹಾ ಪ್ರಯತ್ನ ಇದದ. ಲಕ್ಷಾಂತರ ಜನರ ಜೀವನದಲ್ಲಿ ಅದು ನಡೆದು ಹೋಗ್ತಾನೆ ಇರುತ್ತೆ. ಆ ದೈವಿಕ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಬಳಸ್ಕೊಳ್ಳೋದು ಹೇಗೆ? ಬರೀ ಭಗವಂತ ಅಂದರೆ ಏನಾಗ್ಬಿಟ್ಟಿತ್ತು ಅಂದರೆ, ಒಂದು ಹಂತವನ್ನು ತಲುಪದ ಮೇಲೆ, ನಾ ಹಿಸ್ಟ್ರಿಗೆಲ್ಲ ಹೋಗಲ್ಲ, ಒಂದು ಹಂತ ತಲುಪದ ಮೇಲೆ ಭಗವಂತ ಅಂದರೆ ಬರೀ ಕೈ ಮುಗಿ ಪೂಜೆ ಮಾಡು, ಕುಂಕುಮ ಏರ್ಸು, ಹೂವು ಹಾಕು, ಗಂಧದ ಕಡ್ಡಿ ಬೆಳಗು, ಮಾಡಬೇಡ ಅಲ್ಲ. ನಾನು ಮಾಡ್ತೀನಿ, ನಾನು ಪೂಜೆ ಮಾಡಿದೆ ಮನೆಯಿಂದ ಹೊರಡಲ್ಲ, ಪೂಜೆ ಮಾಡ್ತೀನಿ, ಪೂಜೆ ಮಾಡಬೇಡ ಅಂತಲ್ಲ. ಆದರೆ ಭಗವಂತ ಬರೀ ಪೂಜೆ ಅಷ್ಟಕ್ಕೆ ಸೀಮಿತ ಅಲ್ಲ, ಅದೊಂದು ಅದಮ್ಯವಾದ ಶಕ್ತಿ. ಅದನ್ನು ನೀವು ಪೂಜೆ ಮೂಲಕ, ಒಂದು ಕುಂಕುಮಾರ್ಚನೆ ಮೂಲಕ, ಒಂದು ಹೋಮದ ಮೂಲಕ ನೀನು ಹೇಗೆ ನಿನ್ನ ಹತ್ರ ಮಾಡ್ಕೊಂಡೋದ್ರಿಂದ ಏನಾದ್ರು ಉಪಯೋಗ ಪಡ್ಕೋಬಹುದು. ದಟ್ ಈಸ್ ದ ಮೇನ್ ಏಮ್. ಕೈ ಮುಗಿದು ತೀರ್ಥ ಕುಡಿದು ಪ್ರಸಾದ ತಿಂದು ಹೋಗೋದಲ್ಲ. ಹಾಗಂತ ಪ್ರಸಾದ ತಿನ್ಬೇಡ ಅಲ್ಲ, ತೀರ್ಥ ಕುಡಿಬೇಡ ಅಲ್ಲ, ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ. ನೀನು ಅನ್ಕೊಂಡ ಹಾಗಲ್ಲ. ಯಾವ ಭೂಮಿ ಸೃಷ್ಟಿಯಾದಾಗ್ಲಿಂದ ಜೋಗ್ ಫಾಲ್ಸ್ ಅಲ್ಲಿ ನೀರು ಬೀಳ್ತಾನೆ ಇತ್ತು. ಯಾರು ಶುರು ಮಾಡಿದ್ದಲ್ಲ. ಆದರೆ ಬಂದರು ಒಬ್ಬ ಮಹಾಪುರುಷ ವಿಶ್ವೇಶ್ವರಯ್ಯ ಅಂತ, ನೋಡಿದ್ರು, ಅಯ್ಯೋ ಇಷ್ಟು ನೀರು ಧುಮುಕ್ಕೆ ಹರಿತಾ ಇದೆಯಲ್ಲ, ಈ ಶಕ್ತಿಯನ್ನು ಹೇಗೆ ಬಳಸ್ಕೋಬಹುದು ಅಂತೇಳಿ ಒಂದು ಟರ್ಬನ್ ಇಟ್ಟರು. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಶಿವನ ಸಮುದ್ರ ಫಸ್ಟ್ ನಡೆದಿದ್ದು, ಆಮೇಲೆ ಅದಾದ ತಕ್ಷಣ ಜೋಗ್ ಫಾಲ್ಸ್ ಅಲ್ಲಿ ನಡೆದಿತ್ತು. ಹಾಗೆ ಆ ಬ್ರಹ್ಮಾಂಡದಲ್ಲಿ ದೈವಿಕ ಶಕ್ತಿ ಅನ್ನೋದು ತುಂಬಿ ತುಳುಕ್ತಾ ಇದೆ. ಮನುಷ್ಯನಿಗೆ ಗೊತ್ತಾಯ್ತು ಇದನ್ನು ಹೇಗೆ ಬಳಸ್ಕೋಬಹುದು ಅಂತ ಶುರು ಮಾಡಿದ್ರು. ಅವರನ್ನೇ ಋಷಿಗಳು ಅಂತ ಕರೆದಿತ್ತು. ಅವರು ಮಾಡಿದಂತಹ ಮಹಾಪ್ರಯೋಗಗಳ ಫಲ ಇದು. ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡು ಗಡ್ಡ ಬಿಟ್ಕೊಂಡು ತಪಸ್ ಮಾಡಿದ್ರು ಅಲ್ಲ. ದೇ ಡಿಡ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಆನ್ ದಿಸ್. ಅನೇಕ ಪ್ರಯೋಗಗಳನ್ನು ಮಾಡಿದ್ರು, ದೈವಿಕ ಪ್ರಯೋಗಗಳು ಅಂತ ಕರಿತೀವಿ. ಆ ಪ್ರಯೋಗಗಳು ಸಕ್ಸಸ್ ಆದಮೇಲೆ ನಮಗೆ ಕೊಟ್ಟರು, ಇದನ್ನು ತಗೋ, ಇಟ್ಕೋ, ನಿನ್ನ ಜೀವನನ ಸರಿ ಮಾಡ್ಕೋಬೋದು, ಸ್ವಲ್ಪ ನೆಮ್ಮದಿ ಸಿಗತ್ತೆ ಹೋಗು, ಸ್ವಲ್ಪ ನಿನ್ನ ಕಣ್ಣೀರು ಒರೆಸುತ್ತೆ ಹೋಗು, ಇದು ನಿನ್ನ ಸುಧಾರಿಸುತ್ತೆ ಹೋಗು ಅಂಥೇಳಿ ಅವರು ಕೊಟ್ಟಂತಹ ಅಮೂಲ್ಯವಾದ ಆಸ್ತಿ ದೈವಿಕದ್ದು. ಅದೆಲ್ಲ ತುಂಬಿರ್ತಕ್ಕಂಥದ್ದೇ ನಮ್ಮ ಅಥರ್ವಣ ವೇದದ ಒಂದು ಇಡೀ ವೇದ ಭಾಗವೇ ಈ ಶಕ್ತಿ ಪ್ರಯೋಗಗಳಿಂದ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ದಿವ್ಯವಾದ ದೈವಿಕ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಬರೀ ಕಣ್ಮುಚ್ಕೊಂಡು ಕೂತ್ಕೊಂಡು ಸಾಯುವಾಗ ನಿರ್ವಾಣ, ಕೈವಲ್ಯ, ಮೋಕ್ಷ,
ಬದುಕಿದ್ದಾಗೆ ನೀನೇನಾಗ್ತೀಯ ಅನ್ನೋದು ಮುಖ್ಯವೇ ಹೊರತು ಸತ್ ಮೇಲೆ ಯಾವ ಮೋಕ್ಷ ಆಯ್ತು ಅಂತ ಬಂದು ಹೇಳಿದವರಿಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗಂತಿಲ್ಲ ಅಂತ ನಾನು ಹೇಳಲ್ಲ, ಆದರೆ ಬರಿಯ ಪ್ರಯತ್ನ ಅಷ್ಟಕ್ಕೆ ಸಾಲದಲ್ಲ. ಹಾಗಾಗಿಯೇ ಅನೇಕ ದೈವಿಕ ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾಗಿ ಹಣಕಾಸಿನ ಸಮಸ್ಯೆ, ಕುಟುಂಬದ ಸಾಮರಸ್ಯದ ಸಮಸ್ಯೆ, ಹೊಂದಾವಣಿಕೆ ಇಲ್ಲದೆ ಇರೋದು, ಸಂತಾನ ಸಮಸ್ಯೆ, ಇವಕ್ಕೆಲ್ಲ ಪರಿಹಾರವಾಗಿ ಅವ್ರು ಕಂಡು ಹಿಡಿದಿದ್ದೆ ಲಕ್ಷ್ಮೀ ಹೃದಯ ರಹಸ್ಯ. ಹೃದಯ ರಹಸ್ಯ ಇಟ್ಸ್ ಸಚ್ ಎ ವಂಡರ್ಫುಲ್ ಎಕ್ಸ್ಪೆರಿಮೆಂಟ್ ದೇ ಹ್ಯಾವ್ ಡನ್. ಅದ್ರ ಮೂಲಕ ಅದೆಲ್ಲವನ್ನು ಹೇಗೆ ಪಡಿಬೋದು ಅಂತ ಗ್ರೂಪಲ್ಲಿ ಇರೋರಿಗೆ ಗೊತ್ತು. ದಿನನಿತ್ಯ ಭವಾನಿ ಭಾವನಾಗಮ್ಯ, ನೀ ಕೇಳ್ತಾ ಹೋಗೋ, ನಿನಗೆ ನಂಬಕ್ಕಲ್ಲ, ನನಗೆ ನಂಬಕ್ಕಾಗಲ್ಲ ಅಷ್ಟು ಘಟನೆಗಳ ನಡೆದು ಹೋಗುತ್ತೆ. ಆದರೆ ಅದೆಲ್ಲವೂ ಕೂಡ ದೈವಿಕ ಶಕ್ತಿಯ ಪ್ರಯೋಗದಲ್ಲಿ ಹೇಗೆ ಮಾಡ್ಬೋದು. ಹಾಗಾಗಿ ಇಲ್ಲಿ ಗ್ರೂಪ್ನಲ್ಲಿ ನಾವು ಮಾಡಿಸುವ ಯಾವುದೇ ಒಂದು ಪೂಜೆ ಆಗಲಿ, ಪುನಸ್ಕಾರ ಆಗಲಿ, ಕುಂಕುಮಾರ್ಚನೆ ಆಗಲಿ, ಬರೀ ಕೈ ಮುಗಿದು ಅಮ್ಮ ಅಲ್ಲ, ಅದನ್ನು ಅಮ್ಮ ಅಂತನ್ನು. ಆ ಅಮ್ಮ ನಿನಗೇನಾದ್ರು ಕೊಡಬೇಕಲ್ಲ, ಅವಳ ಅಮ್ಮ ಆಗಬೇಕಾದ್ರೆ. ಬರೀ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಕೂತ್ಕೊಳ್ಳೋದಾದರೆ ಅವಳೆಂತ ಅಮ್ಮ? ಮಗು ಅಂತ ನನ್ನನ್ನು ನೋಡ್ಬೇಕಲ್ವ ಅವಳು, ಆಗಲೇ ತಾನೆ ಅವಳು ಅಮ್ಮ ಅಂತ. ನಾನು ಮಗುವಾಗ್ತೀನಿ, ಆದರೆ ಅವಳು ನೋಡ್ಕೋಬೇಕಲ್ಲ ನನ್ನನ್ನು. ನನ್ನಮ್ಮ ಅಂದರೆ ಜಗನ್ಮಾತೆ ಕುರುಡಿ ಅಲ್ಲ, ಕುಂಟಿ ಅಲ್ಲ, ಕಿವುಡಿ ಅಲ್ಲ, ಹೃದಯ ಇಲ್ಲದ ನಿರ್ದಯಿ ಅಲ್ಲ, ಎಲ್ಲವೂ ಅವಳಿಗಿದೆ. ಶಿ ರೆಸ್ಪಾನ್ಸ್ ಟು ಇಟ್. ನಿನಗೆ ಪ್ರತಿಸ್ಪಂದಿಸ್ತಾಳೆ ಅವಳು. ಇದು ನಮ್ಮ ದಿವ್ಯ ಪ್ರಯೋಗದ ಬಹುಮುಖ್ಯವಾದ ಭಾಗ. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ. ಇಟ್ ರೆಸ್ಪಾನ್ಸ್ ಟು ಯು, ಇಟ್ ರೆಸ್ಪಾನ್ಸ್ ಟು ಯು. ಇದನ್ನು ಇತ್ತೀಚೆಗೆ ನಮಗೆ ತೋರಿಸಿಕೊಟ್ಟರು. ನಾವು ನಮ್ಮ ಜೀವನದಲ್ಲಿ ಆರಾಧಿಸ್ತಾ ನಮ್ಮ ಗುರುಗಳು ಕೊಟ್ಟಂಥ ದಿವ್ಯತ್ರೆಯರು, ಒಂದು ರಾಮಕೃಷ್ಣ ಪರಮಹಂಸರು, 2 ಶ್ರೀಮಾತೆ ಶಾರದಾದೇವಿ, 3 ಸ್ವಾಮಿ ವಿವೇಕಾನಂದ. ಏ ಕಾಳಿ, ಹೇಳು ನೀನು ಯಾರು ಅಂತ. ನೀನೊಂದು ವಿಗ್ರಹನ ಅಥವಾ ಒಂದು ಚೈತನ್ಯವನ್ನ? ಬರೀ ನೀನೊಂದು ವಿಗ್ರಹನೇ ಆದ್ರೆ ನಾನು ಯಾಕೆ ನಿನಗೆ ಪೂಜೆ ಮಾಡಬೇಕು? ಹೀಗೆ ಒಂದು ಸಣ್ಣ ಆಲೋಚನೆ ಅದಮ್ಯವಾಗಿ ಬಂದು ಕಾಳಿಯ ದರ್ಶನ ಮಾಡಿದವರು ರಾಮಕೃಷ್ಣ ಪರಮಹಂಸರು. ಶುರು ಮಾಡಿದ್ದಷ್ಟೇ, ಕಾಳಿ ಪೂಜೆ ಮಾಡ್ತಾ ಇದ್ರು. ಬರೀ ಪೂಜೆ ಮಾಡ್ಕೊಂಡೇ ಹೋಗ್ಬಿಟ್ಟಿದ್ರೆ ಪೂಜಾರಿ ರಾಮಕೃಷ್ಣ ಆಗ್ಬಿಡೋರು. ಆದರೆ ಒಂದು ಆಲೋಚನೆ ಬಂತು, ನಾನು ಈ ಪೂಜೆ ಮಾಡ್ತಿದ್ದಾನಲ್ಲ, ಈ ಕಾಳಿ ಯಾರು? ಇವಳೊಂದು ವಿಗ್ರಹನ ಅಥವಾ ಒಂದು ಚೈತನ್ಯವ? ಇವಳು ಒಂದು ವಿಗ್ರಹನೇ ಇದ್ರೆ ನಾನು ಯಾಕೆ ಪೂಜೆ ಮಾಡಬೇಕು? ಈ ಒಂದು ಸಣ್ಣ ಆಲೋಚನೆ ಅದಮ್ಯವಾಗಿ ಅವರ ಹೃದಯದಲ್ಲಿ ಬೆಳೆತು. ಏ ಕಾಳಿ, ಹೇಳು ನೀನು ಯಾರು ಅಂತ. ನೀನೊಂದು ವಿಗ್ರಹನ ಅಥವಾ ಒಂದು ಚೈತನ್ಯವ ಅನ್ನುವ ಹುಡುಕಾಟಕ್ಕೆ ಹೊರಟಾಗ ಆಗಿದೆ ಕಾಳಿಯ ದರ್ಶನ. ಆಗಲೇ ಅವರಿಗನ್ನಿಸ್ತು, ಇವಳು ಬರಿಯ ಒಂದು ವಿಗ್ರಹ ಅಲ್ಲ, ಅವಳೊಂದು ಅದಮ್ಯವಾದ ಚೈತನ್ಯ ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಮಹಾಪುರುಷ ರಾಮಕೃಷ್ಣ ಪರಮಹಂಸರು. ಅವರ ಸಾಲಗಳನ್ನೇ ಹಿಡಿದು ನೀಡುತ್ತಾ ಇರೋದು. ಆ ಶಕ್ತಿ ನಾನು ಪಡ್ಕೊಂಡ್ರೆ ಅದನ್ನು ಇನ್ನೊಬ್ಬರಿಗೆ ನಾನು ಕೊಡಬೇಕಾದ್ರೆ ಏನು ಮಾಡಬೇಕು ಅದನ್ನು ತೋರಿಸ್ಕೊಟ್ಟಿದ್ದು ಶ್ರೀಮಾತೆ ಶಾರದಾದೇವಿ. ಹೇಗೆ ನೀನು ಅದನ್ನು ಕೊಡೋಕ್ಕೆ ಸಾಧ್ಯ? ಎಸ್, ಇಟ್ ಕ್ಯಾನ್ ಬಿ ಪಾಸ್ಡ್ ಆನ್. ಅದನ್ನು ಇನ್ನೊಬ್ಬರಿಗೆ ತಲುಪಿಸಬಹುದು. ಹೇಗೆ ಅಂದರೆ ಅದಕ್ಕಿರುವ ಒಂದೇ ಒಂದು ಮಾಧ್ಯಮ, ನಿರ್ಮಲವಾದ, ನಿಷ್ಕಲ್ಮಶವಾದ, ಪರಮ ಪವಿತ್ರವಾದ ಪ್ರೇಮ. ದಟ್ ಇಸ್ ದ ಓನ್ಲಿ ವೇ ಥ್ರೂ ವಿಚ್ ಯು ಕ್ಯಾನ್ ಪಾಸ್ ದ ಡಿವೈನ್ ಎನರ್ಜಿ ಫ್ರಮ್ ಒನ್ ಟು ಅನದರ್. ನೀನು ಯಾವ ಮಾರ್ಗದಿಂದಲೂ ಹೋದಾಗಲ್ಲ. ಅದಕ್ಕೆ ನಿನ್ನ ಮಗಳೇ ಅಂತ ಪ್ರೀತಿಯಿಂದ ಕರೆದು ಅಪ್ಪಾಜಿ ಅಂತ ನೀನು ಬಂದಾಗ ಸಾಕು. ನೀನೇನು ಮಾತು ಆಡಬೇಡ, ನೀನೇನು ಕೇಳ್ಕೋಬೇಡ, ನಡೆದು ಹೋಗ್ಬಿಡತ್ತೆ. ಅಲ್ಲಿ ಮಾತಾಡುವ ಮಾತುಗಳೆಲ್ಲ ಮುಖ್ಯ, ಆದರೆ ಹೃದಯ ತುಂಬಿ ಬರುವಂತಹ ನಿರ್ಮಲವಾದ, ನಿಷ್ಕಲ್ಮಶವಾದ, ಪರಮ ಪವಿತ್ರವಾದ ಪ್ರೇಮದ ಮೂಲಕ ಆ ದೈವಿಕ ಶಕ್ತಿ ಒಬ್ಬರಿಂದೊಬ್ಬರಿಗೆ ಹರಡಿಬಿಡುತ್ತೆ. ಇದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥವರು ಶ್ರೀಮಾತೆ ಶಾರದಾದೇವಿ. ಮತ್ತು ಇಡೀ ಜಗತ್ತನ್ನು ಎಚ್ಚರಿಸಿ ನಿನ್ನೊಳಗಿರುವ ಆ ದೈವಿಕ ಶಕ್ತಿಯನ್ನು ಕಂಡುಕೋ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದರು.
ಅದನ್ನು ಪಾಲಿಸಿದರೆ ಏನಾಗತ್ತೆ ಅಂತ ನೋಡೋಕ್ಕೆ ಹೊರಟವನು ನಾನು. ಆದರೆ ಲಕ್ಷಾಂತರ ಜನರ ಜೀವನದಲ್ಲಿ ಆ ಒಂದು ದಿವ್ಯ ದೈವಿಕ ಶಕ್ತಿ ಮಾಂತ್ರಿಕ ಶಕ್ತಿಯಾಗಿ ನಂಬಲಸದಳವಾದದಂಥ ಇವತ್ತಿಗೂ ಪ್ರತಿದಿನ ನಡೆಸ್ತಾ ಹೊರಟೋಗ್ತಾ ಇರ್ತಕ್ಕಂಥದ್ದು. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಹಾಗಾದ್ರೆ ನಾವು ಏನು ಮಾಡಬೇಕು? ಪೂಜೆ ಮಾಡೋದು ಬಿಟ್ಬಿಡ್ಬೇಕಾ? ಈಗೇನು ಮಾಡ್ತಿದ್ದೀವಿ ಅದನ್ನು ಬಿಟ್ಬಿಡ್ಬೇಕಾ? ಏನನ್ನೂ ಬಿಡಬೇಡ. ಬಿಡು ಅಂತ ಹೇಳೋಕ್ಕೆ ಬಂದಿದ್ದಲ್ಲ, ಆದರೆ ಬದಲಾಯಿಸಿಕೋ. ಬಿಡಬೇಡ, ಬದಲಾಯಿಸಿಕೋ. ಏನನ್ನ ಬದಲಾಯಿಸ್ಕೊಳ್ಬೇಕು? ಪೂಜೆ ಮಾಡು ವಿಧಾನವನ್ನು ಬದಲಾಯಿಸ್ಬೇಕಾ? ಅಲ್ಲ, ಪೂಜೆ ಮಾಡು ವಿಧಾನವನ್ನೂ ಬದಲಾಯಿಸಬೇಡ. ಮತ್ತೇನನ್ನ ಬದಲಾಯಿಸ್ಕೋಬೇಕು? ಬದಲಾಯಿಸಿಕೊಳ್ಳಬೇಕಾದ್ದು ನಿನ್ನ ಮನೋಭಾವವನ್ನ, ಭಾವನೆಗಳನ್ನ. ಇದನ್ನೇ ಎರಡನೇ ಕಾನ್ಸೆಪ್ಟ್ ಆಗಿ ಹಿಡಿದಿದ್ದು, ಭವಾನಿ ಭಾವನಾಗಮ್ಯ. ನಿನ್ನ ಅದೇ ಪೂಜೆ, ಅದೇ ಮಂತ್ರ, ಅದೇ ದೇವರು ಮನೆ. ಬದಲಾಗಿದ್ಯಾವುದೂ ಅಲ್ಲ. ನೀನು ಚೂಡಿದಾರ್ ತೆಗೆದು ಸೀರೆ ಉಟ್ಕೊಂತಲೂ ನಾನು ಹೇಳಲಿಲ್ಲ, ಆದರೆ ಬದಲಾಯಿಸಿಕೊಳ್ಳಬೇಕಾದ್ದು ನಿನ್ನ ಭಾವನೆಗಳನ್ನು. ಒಂದು ಸರಿ ನಿನ್ನ ಭಾವನೆಗಳು ಬದಲಾಯಿತು, ಆ ಜಗನ್ಮಾತೆಯ ರೆಸ್ಪಾನ್ಸ್ ನಿನಗೆ ಶುರುವಾಗುತ್ತೆ. ಇದನ್ನೇ ಗ್ರೂಪಲ್ಲಿ ಕಲಿಸ್ತಾ ಇರೋದು. ನಿನ್ನ ಭಾವನೆಗಳು ಹೇಗೆ ಬದಲಾಗಬೇಕು ಅಂತೇಳಿ. ಭಾವನೆಗಳು ಬದಲಾದಾಗ ಪ್ರಪಂಚವೂ ಬದಲಾಗತ್ತೆ. ಭಾವನೆಗಳು ಬದಲಾದಾಗ ಭಗವಂತನೂ ನಿಂತ್ಕೋತಾನೆ. ಅದು ನಂದಲ್ಲ, ಜಗನ್ಮಾತೆ ತನ್ನ ಲಲಿತಾ ಸಹಸ್ರನಾಮದಲ್ಲಿ ಭವಾನಿ ಭಾವನಾ ಗಮ್ಯ ಅಂತ ಹೇಳ್ಬಿಟ್ರು. ಗಮ್ಯ ಅಂದರೆ ಇದ್ದೀನಿ, ಭವಾನಿ ಆದ ನಾನು ಎಲ್ಲಿದ್ದೀನಿ? ಭಾವನೆಯಲ್ಲಿದ್ದೀನಿ ಅಂಥೇಳಿ ತೋರಿಸಿಕೊಟ್ಟಿದ್ದು ಭವಾನಿ ಭಾವನಾ ಗಮ್ಯ. ಚೇಂಜ್ ಯುವರ್ ವಿಷನ್, ನಾಟ್ ಯುವರ್ ಆಕ್ಟಿವಿಟಿ. ಚೇಂಜ್ ಯುವರ್ ವಿಷನ್, ನಾಟ್ ಯುವರ್ ಆಕ್ಟಿವಿಟಿ. ಈ ಗ್ರೂಪ್ ಎಲ್ಲ ಶುರುವಾದ ಹೊಸರಲ್ಲಿ ನಮ್ಮ ಆಶ್ರಮದಲ್ಲೇ ಕುಂಕುಮಾರ್ಚನೆ ಮಾಡ್ತಾ ಇದ್ದಿದ್ದು, ಅಲ್ಲಿಂದಲೇ ಲೈವ್ ಕೊಡ್ತಾ ಇದ್ದಿದ್ದು. ಕುಂಕುಮಾರ್ಚನೆ ಮಾಡೋಕ್ಕೊಂದ್ಸರಿ ನನ್ನ ಸೊಸೆ ಮತ್ತು ನನ್ನ ಮೊಮ್ಮಗಳಿಬ್ರು ಬಂದರು. ಇನ್ನೂ 10 ನಿಮಿಷ ಇತ್ತು, ನನ್ನ ಸೊಸೆನೂ ಮೇಲೆ ಬಂದು ಆಶ್ರಮಕ್ಕೆ ಸೀರೆ ಉಟ್ಕೊಂಬಂದಿದ್ದು. ನಾನು ಅಂದೆ, ಹೋಗಿ ಚೂಡಿದಾರ್ ಹಾಕೊಂಬ ಅಂತಂದೆ. ಕೆಳಕ್ಕೆ ಹೋಲು, ನನ್ನ ಮಗ ಓಡ್ ಬಂದ ಮೇಲಕ್ಕೆ, ಏನು ನೀವು ಹೀಗೆ ಎಲ್ಲರೂ ಸೀರೆ ಉಟ್ಕೊಳ್ಳಿ ಅಂತಾರೆ, ಹುಟ್ಟಿರೋರನ್ನ ತೆಗೆದು ಚೂಡಿದಾರ್ ಹಾಕೊಂಬಂದಿದ್ದೀರಲ್ಲ, ಇದೇನಿದು, ಇದು ಸರಿ ಇಲ್ಲ ಅಂತೇಳಿ ನಾಳೆ ಅವನು ಬರ್ತಾ ಇದ್ದಾನೆ ಹೋಮದಲ್ಲಿ. ಅವನಿಗೂ ನನಗೆ ಆಯ್ತು. ನಾನು ಒಂದು ಮಾತು ಹೇಳಿದೆ, ನಾನು ಹೇಳ್ತಿದ್ದೀನಿ ಮಾಡು, ಆಮೇಲೆ ಮಾತಾಡ್ತೀನಿ. ಸರಿ, ಇದು ಅವತ್ತಿದೆ ನೋಡು, ಅವಳು ಮತ್ತು ಸೀರೆ ಹಾಕಿದ್ದು ಹೋಗಿ ವಾಪಸ್ ಚೂಡಿದಾರ್ ಹಾಕೊಂಬಂದು. ನಾನು ಹೇಳಿದೆ, ಮಗನೇ, ಇಲ್ಲಿ ನನಗೆ ಕುಂಕುಮಾರ್ಚನೆ ಮಾಡೋದು ಮುಖ್ಯನೇ ಹೊರತು ನೀನು ಚೂಡಿದಾರ್ ಹಾಕೊಂಡು ಸೀರೆ ಹಾಕೊಂಡು. ಅನೇಕ ಹೆಣ್ಮಕ್ಳು ಸೀರೆ ಉಟ್ಕೋಬೇಕಾದ ಅನ್ನೋ ಸಂಕಟಕ್ಕೆ ಕುಂಕುಮಾರ್ಚನೆ ಮಾಡ್ತಾ ಇಲ್ಲ ಇವತ್ತು, ಗೊತ್ತಾ ನಿನಗದು? ನನಗೆ ಅವ್ರು ಕುಂಕುಮಾರ್ಚನೆ ಮಾಡೋದು ಮುಖ್ಯ. ಹಾಗಾಗಿ ನನ್ನ ಸೊಸೆನೂ ಚೂಡಿದಾರ್ ಹಾಕೊಂಡು ಮಾಡಿದ್ದ 4 ಜನ ನೋಡಿ, ಅಯ್ಯೋ ಚೂಡಿದಾರ್ ಹಾಕೊಂಡು ಮಾಡ್ಬೋದು ಅಂದರೆ ಎಷ್ಟು ಜನ ಮಾಡ್ತಾರೆ ಗೊತ್ತಾ? ಅಲ್ಲ, ಇಟ್ ಈಸ್ ದ ಡೇ. ನಾನು ನೋಡಿದ್ದೀನಿ, ಸೀರೆ ಉಡ್ಬೇಕಲ್ಲ ಅನ್ನೋ ಸಂಕಟಕ್ಕೆ ದೇವಸ್ಥಾನಕ್ಕೆ ಬರಲ್ಲ, ಸೀರೆ ಉಡ್ಬೇಕಲ್ಲ ಅನ್ನೋ ಸಂಕಟಕ್ಕೆ ಕುಂಕುಮಾರ್ಚನೆ ಮಾಡಲ್ಲ. ಈ ಚೂಡಿದಾರೆ ಹಾಕೊಂಡು ಮಾಡು ಅಂದರೆ ಇವಾಗ ಅದಕ್ಕೆ ಒಂದ್ಸರಿ ಕುಂಕುಮಾರ್ಚನೆ ಮಾಡಿದ್ರು ಲಕ್ಷಾಂತರ ಜನ, ಅದರಲ್ಲಿ ಸುಮಾರು 85,000 ಜನ ಚೂಡಿದಾರ್ ಹಾಕೊಂಡಿರ್ತಾರೆ. ತಪ್ಪೇನೂ ಇಲ್ಲ. ಇಲ್ಲಿ ನೀನು ಬದಲಾಗಬೇಕಾದ್ದು ನಿನ್ನ ಬಾಹ್ಯದಲ್ಲೇ ಇಲ್ಲ, ಅಂತರಂಗದ ಭಾವನೆಗಳು ಬದಲಾಗಬೇಕೇ ಹೊರತು ಹೊರಗಡೆ ನೀನು ಏನು ಬದಲಾಗಿ ಏನಾಯ್ತು? ಈ ಗುರಿಯನ್ನು ಇಟ್ಕೊಂಡು ಮುಂದೆ ಹೊರಟಿದ್ದು. ಇವತ್ತು ಅಷ್ಟಮಿ, ಹಾಗಾಗಿ ನಾಳೆ ದಿನ ಲಕ್ಷ್ಮೀ ಹೃದಯ ರಹಸ್ಯ ಹೋಮ ಇದೆ. ಇವತ್ತು ನಾವು ದುರ್ಗೆಯನ್ನು ನೆನೆಸ್ಕೋಬೇಕು. ನಮ್ಮ ಹಣೆಯ ಬರಹವನ್ನು ಬದಲಾಯಿಸಬಲ್ಲ ಒಂದು ಶಕ್ತಿ ಇದೆ. ಹಣೆಯ ಬರಹವನ್ನು ಬ್ರಹ್ಮ ಬರೆದು ಕಳಿಸಿರ್ತಾನೆ. ಬ್ರಹ್ಮ ಬರೆದು ಕಳಿಸ್ತಾನೆ ಅಂದರೆ ಅವನು ಕೂಡ ಏನು ಫ್ರೀಯಾಗಿ ಕೂತ್ಕೊಂಡು ಇವ್ರ ಅಪ್ಪಾಜಿ ಬಂದಿದ್ದಾರೆ, ಒಳ್ಳೇದು, ಇವ್ರಿಗೆ ಒಳ್ಳೇದು ಅಂತ ಹಾಗೆ ಬರೆಯೋಕ್ಕಾಗಲ್ಲ. ಅವನು ನಿನ್ನ ಪ್ರಾರಬ್ಧಕ್ಕನುಸಾರವಾಗಿ ಅವತಾನು ಬರೀಬೇಕು. ಹಿ ಹ್ಯಾಸ್ ನೋ ಇಂಡಿಪೆಂಡೆನ್ಸ್. ಬ್ರಹ್ಮ ಅಂತ ಕೂತ್ಕೊಂಡು ನನಗೆ ಬೇಕಾದವ್ರಿಗೆ ಬೇಕಾದ್ದು ಬೇಡದಿದ್ದು ಹಾಗೆ ಮಾಡೋಕ್ಕಾಗಲ್ಲ. ಆ ಹಣೆಯ ಬರಹ ನಮ್ಮ ಪ್ರಾರಬ್ಧದಲ್ಲಿ ಏನಿದೆ ಅದೇ ಹಣೆ ಬರಹದಲ್ಲಿರುತ್ತೆ, ಅದೇ ನಡೀತಾ ಹೋಗೋದು.
ಅದನ್ನು ಅಳಿಸಿ ಸಕಲ ಭಾಗ್ಯವನ್ನು ಸೂಚಿಸುವ ರೇಖೆಯನ್ನು ಬರಿ ಅಂತೇಳಿ ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ಸೇರಿಸಿದ್ದಾರೆ. ಬಹಳ ಶ್ರೇಷ್ಠವಾದದ್ದು. ಆದರೆ ಅಳಿಸೋದು ಯಾರಪ್ಪ ಅಂದರೆ ಅಳಿಸೋದು ಲಕ್ಷ್ಮಿ ಅಲ್ಲ, ಇದು ನಮಗೆ ಗೊತ್ತಾಗಬೇಕು. ಆ ಲಕ್ಷ್ಮಿಯೇ ದುರ್ಗೆಯಾಗಿ ಅಳಿಸ್ತಾಳೆ, ಲಕ್ಷ್ಮಿಯಾಗಿ ಬರೀತಾಳೆ. ಅಳಿಸೋದು ದುರ್ಗೆ, ಅಳಿಸುವ ಶಕ್ತಿಗೆ ದುರ್ಗೆ ಅಂತ ಕರಿತೀವಿ, ಹೊಸದಾಗಿ ಬರೆಯುವ ಶಕ್ತಿಗೆ ಲಕ್ಷ್ಮಿ ಅಂತ ಕರಿತೀವಿ. ಅಳಿಸಿದ ಮೇಲೆ ಬರಿಬೇಕು, ಬರೆದಿದ್ರ ಮೇಲೆ ಬರೆದ್ರೆ ಏನು ಬರೆದಿದ್ರೆ ಅಂತ ಗೊತ್ತಾಗಲ್ಲ, ಇದ್ದಿದ್ದು ಹಾಳಾಗ್ಬಿಡುತ್ತೆ. ಅದನ್ನೇ ಮೊದಲು ಅಳಿಸ್ಕೋಬೇಕು, ಆಮೇಲೆ ಬರೆಸ್ಕೋಬೇಕು. ಇವತ್ತು ಅಳಿಸ್ಕೊಳ್ಳೋಣ. ಹಾಗಾಗಿ ಇವತ್ತು ದುರ್ಗಾ ಕುಂಕುಮಾರ್ಚನೆ, ಅದೊಂದು ದುರ್ಗಾ ಅಷ್ಟೋತ್ತರದ ಕುಂಕುಮಾರ್ಚನೆಯನ್ನು ಮಾಡೋಣ. ದುರ್ಗತಿ ನಾಶಿನಿ. ಕುಂಕುಮಾರ್ಚನೆ ಮಾಡಕ್ ಮುಂಚೆ ನಿಮ್ಗೆ ಗೊತ್ತಾಗಿರ್ಬೇಕು ದುರ್ಗಾ ಅಂದ್ರೆ ಯಾರು ಅಂತ. ಸುಮ್ಮನೆ ಕುಂಕುಮ ಉದುರಿಸ್ಬಿಟ್ರೆ ಕುಂಕುಮಾರ್ಚನೆ ಆಗಲ್ಲ. ಯು ಶುಡ್ ನೋ ಹೂ ಇಸ್ ದುರ್ಗಾ. ದುರ್ಗಾ ಅಂದ್ರೆ ಯಾರು ಅವಳು? ಅಪ್ಪಾಜಿ ಗೊತ್ತಿಲ್ವಾ, ಹುಲಿ ಮೇಲೆ ಕುತ್ಕೊಂಡು ತ್ರಿಶೂಲ ಹಿಡ್ಕೊಂಡಿರ್ತಾಳಲ್ಲ, ಹೀಗಂತಿರ್ತಾಳಲ್ಲ? ಅಲ್ಲ. ನಮ್ಮ ವೇದ ಕಾಲದಲ್ಲಿ ದುರ್ಗಾ ಅಂದ್ರೆ ಆ ದುರ್ಗಾ ಅಲ್ಲ, ಅದಿಲ್ಲ ಅಂತ ನಾನು ಹೇಳಲ್ಲ, ನೀನು ಅದನ್ನು ಇಟ್ಕೊ ಮನಸ್ಸಿನಲ್ಲಿ. ಆದರೆ ನಿಜವಾದ ದುರ್ಗೆ ಯಾರು ಅಂತ ಗೊತ್ತಾದ್ಮೇಲೆ ನೀನು ಕುಂಕುಮಾರ್ಚನೆ ಮಾಡಬೇಕು. ಯಾರು ದುರ್ಗಾ? ಒಂದು ದುರ್ಗತಿ ನಾಶಿನಿ, ನನ್ನ ದುರ್ಗತಿಯನ್ನು ನಾಶ ಮಾಡ್ತಕ್ಕಂಥ. ದುರ್ಗತಿ ಅಂದ್ರೇನು? ಬರ. ದುರ್ಗತಿ ಅಂದ್ರೇನು? ಪ್ರಾರಬ್ಧ. ಅದನ್ನು ನಾಶ ಮಾಡ್ತಾಳು ದುರ್ಗತಿ ನಾಶಿನಿ, ಅವಳು ದುರ್ಗೆ. ಅದನ್ನು ನಮ್ಮ ವೇದ ಮಂತ್ರಗಳು ಹೇಗೆ ಹೇಳ್ತೇವೆ? ಯಾರು ದುರ್ಗೆ? ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಆ ದುರ್ಗೆಗೆ ನಮಸ್ಕಾರ. ಯಾವ ದುರ್ಗೆಗೆ? ಸರ್ವಸ್ವರೂಪೇ, ಎಲ್ಲವೂ ಅವಳೇ ಆಗಿದ್ದಾಳೆ. ವಿದ್ಯಾವಿದ್ಯ ಸ್ವರೂಪಿಣಿ, ಎಲ್ಲವೂ ಅವಳೇ ಆಗಿದ್ದಾಳೆ. ಯಾವುದು ಎಲ್ಲವೂ ಅವಳೇ ಆಗಿದ್ದಾಳೆ, ಅವಳು ಸರ್ವಸ್ವರೂಪೆ. ಸರ್ವೇಶೆ, ಎಲ್ಲಕ್ಕೂ ಮೂಲ ಕಾರಣನಾಗಿರೋಳು ಅವಳು. ಯಾರು? ಆ ದಿವ್ಯವಾದ ಶಕ್ತಿ ಒಂದಿದೆ, ಅದು ಎಲ್ಲವೂ ತಾನೇ ತಾನಾಗಿ ಗೋಚರಿಸ್ತಿದೆ, ಎಲ್ಲಕ್ಕೂ ಮೂಲ ಕಾರಣವಾಗಿದೆ. ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ. ಬಹಳ ಮುಖ್ಯವಾದದ್ದು ಇಲ್ಲಿ ದುರ್ಗೆಯ ಲಕ್ಷಣ. ಎಲ್ಲ ಶಕ್ತಿಗಳ ಸಮನ್ವಯ ಇರ್ತಕ್ಕಂಥದ್ದು, ಎಲ್ಲ ಶಕ್ತಿಗಳ ಮೂಲ. ಇವತ್ತು ನಾನು ಏನೇನು ಹೊರಗಡೆ ಶಕ್ತಿಗಳೆಲ್ಲ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳಿದೆ, ಎಲೆಕ್ಟ್ರಿಕಲ್ ಎನರ್ಜಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಅಟಾಮಿಕ್ ಎನರ್ಜಿ. ಯು ಕ್ಯಾನ್ ಗಿವ್ ಎ ಲಾಂಗ್ ಲಿಸ್ಟ್ ಆಫ್ ಹಂಡ್ರೆಡ್ಸ್ ಆಫ್ ಎನರ್ಜೀಸ್. ಬಟ್ ವಾಟ್ ಇಸ್ ದ ಬೇಸ್ ಆಫ್ ಆಲ್ ದೀಸ್? ಇದರ ಅತ್ಯಂತ ಒಳಗಡೆಯ ತಿರುಳು ಯಾವುದಪ್ಪ? ಯಾವುದರಿಂದ ಈ ಶಕ್ತಿಗಳೆಲ್ಲ ಬಂದಿದೆ? ಅದೇ ದುರ್ಗೆ. ಬೇರೆ ಎಲ್ಲ ಶಕ್ತಿಗಳಿಗೆ ಮೂಲ ಶಕ್ತಿ ಯಾವುದಿದೆ? ಅದೇ ದುರ್ಗೆ. ಸರ್ವಶಕ್ತಿ ಸಮನ್ವಿತೆ. ಇದರಿಂದ ನಾನೇನನ್ನ ಪಡ್ಕೋಬೇಕು ಈ ಶಕ್ತಿಯಿಂದ? ಭಯೇಭ್ಯಸ್ತ್ರಾಹಿನೋ ದೇವಿ. ಮನುಷ್ಯನನ್ನ ಅತ್ಯಂತ ಪತನಕ್ಕೆ ಕಳಿಸೋದು ಯಾವುದಪ್ಪ ಅಂದ್ರೆ ಭಯ. ಭಯ, ಎಲ್ಲರ ಮನಸ್ಸಿನಲ್ಲಿ ಭಯ. ಮುಂದಿನ ಕ್ಷಣದಲ್ಲಿ ಏನಾಗತ್ತೆ ಅನ್ನೋ ಭಯ. ಕೆಲವರಿಗೆ ತೋಚುತ್ತೆ, ಕೆಲವರಿಗೆ ತೋಚಲ್ಲ. ಪ್ರತಿ ಕ್ಷಣದಲ್ಲಿ ಭಯ 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 ಭಯ. ಅಪ್ಪಾಜಿ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀವಿ ಅಪ್ಪಾಜಿ, ನಿಮ್ಮ ಆಶೀರ್ವಾದ. ಗುಡ್ ಗುಡ್ ಗುಡ್, ಬಹಳ ಸಂತೋಷ ಅಪ್ಪಾಜಿ. ನಾವು ಮುಂದಕ್ಕೂ ಹೀಗೆ ಇರ್ತೀವ ಅಪ್ಪಾಜಿ? ಎಲ್ಲ ಚೆನ್ನಾಗಿದ್ದಾಗಲೂ ಒಂದು ಭಯ. ಮನುಷ್ಯನನ್ನ ಕ್ಷಣ ಕ್ಷಣಕ್ಕೆ ಕಾಡಿ ತಿನ್ನುವುದು ಭಯ. ಭಯೇಭ್ಯಸ್ತ್ರಾಹಿನೋ ದೇಹಿ. ಆ ಭಯವನ್ನು ತೆಗೆದುಹಾಕ್ತಕ್ಕಂಥ ಒಂದು ದಿವ್ಯವಾದ ಶಕ್ತಿ ಏನಿದೆ, ಅವಳು ದುರ್ಗೆ. ಆ ದುರ್ಗೆಗೆ ನಾನು ನಮಸ್ಕಾರ ಮಾಡ್ತಿದ್ದೀನಿ. ಭಯವನ್ನು ತೆಗೆದುಹಾಕ್ತಕ್ಕಂಥ. ಅದಕ್ಕೆ ನಾವು ಹಿಂದೆ ಪುರಾಣಗಳಲ್ಲಿ, ಇವತ್ತಿಗೂ ಕಥೆಗಳಲ್ಲಿದೆ, ಭಗವಂತನು ಅಭಯವನ್ನು ನೀಡಿದನು. ಅಭಯವನ್ನು ನೀಡಿದು ಅಂದ್ರೆ ನಮ್ಮ ಕಣ್ಣಿಗೆ ಏನು ಬರುತ್ತೆ ಅಂದ್ರೆ ಕೈ ಹೀಗಂದಿರೋದು ಅಂತ. ಅಭಯವನ್ನು ನೀಡಿದ್ದು ಅಂದ್ರೆ ಅರ್ಥ ಆ ಭಯ, ಭಯವನ್ನು ತೆಗೆದುಹಾಕದ ಅವನು ಅಂತ. ಭಗವಂತನ ಅಭಯವನ್ನು ಪಡೆದ ನಂತರ ಆತ ಜ್ಞಾನಿಯಾದ. ಮನುಷ್ಯನ ಭಯವನ್ನ. ಅದರಿಂದ ಯಾವ ದುರ್ಗೆಗೆ ಇವತ್ತು ಕುಂಕುಮಾರ್ಚನೆ ಮಾಡಬೇಕು ಅಂದ್ರೆ, ಬರೀ ಹುಲಿ ಮೇಲೆ ಕೂತ್ಕೊಂಡು ಸಿಂಹದ ಮೇಲೆ ಕೂತ್ಕೊಂಡು ಅವಳು, ಹೌದು ಅವಳು ಅಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಅವಳೇ ಅಷ್ಟೇ ಅಲ್ಲ,
ಆದ್ರೆ ನಿಜವಾದ ದುರ್ಗೆ ಯಾರಪ್ಪ ಅಂದ್ರೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಇದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ, ಹೇಳೋಕ್ಕೆ ಚೆನ್ನಾಗಿ, ಆದ್ರೆ ಒಳಗಡೆ ಗ್ರಹಣ ಮಾಡ್ಕೋಬೇಕಾದ್ರೆ ಆ ದಿವ್ಯ ಶಕ್ತಿ, ಆ ದುರ್ಗೆಯನ್ನು ಗ್ರಹಣ ಮಾಡ್ಕೊಳ್ಳೋದು ಕಷ್ಟ. ಆಗ ಮಾರ್ಕಂಡೇಯ ಋಷಿ ಕೇಳ್ತಾರೆ, ಬ್ರಹ್ಮನನ್ನ ಕೇಳ್ತಾನೆ, ಹೇ ಬ್ರಹ್ಮ, ಯಾವಾಗಲೂ ನಾವು ಶೋಕದಲ್ಲೇ ಇರ್ತೀವಿ, ಹಾಗಾಗಿ ಈ ಶೋಕವನ್ನು ನಿವಾರಣೆ ಮಾಡ್ತಕ್ಕಂತಹ, ಇದುವರೆಗೆ ಯಾರಿಗೂ ಹೇಳದೇ ಇರ್ತಕ್ಕಂತಹ ಅತ್ಯಂತ ರಹಸ್ಯವಾದಂಥದ್ದನ್ನು ಏನಾದರೂ ನನಗೆ ಹೇಳ್ಕೊಡಪ್ಪ ಅಂಥೇಳಿ ಮಾರ್ಕಂಡೇಯ ಋಷಿ ಕೇಳ್ತಾನೆ. ಮಾರ್ಕಂಡೇಯ ಋಷಿ ಬ್ರಾಹ್ಮಣ, ವಿಪ್ರಮೋತ್ತಮ ಅಂತ ಬರುತ್ತೆ ಮಂದಿರದಲ್ಲಿ, ಕೇಳ್ತಾನೆ ಏನಾದ್ರು ಹೇಳ್ಕೊಡ್ರು. ಅದಕ್ಕೆ ಬ್ರಹ್ಮ ನಕ್ಬಿಟ್ಟು ಹೇಳ್ತಾನೆ, ಆಯ್ತಪ್ಪ, ಇದುವರೆಗೆ ಯಾರಿಗೂ ಹೇಳದೇ ಇರ್ತಕ್ಕಂಥ ಅತ್ಯಂತ ಶಕ್ತಿಯುತವಾದಂಥ ಅತ್ಯಂತ ರಹಸ್ಯವಾದದ್ದನ್ನು ನಾನು ಇವತ್ತು ನಿನಗೆ ಹೇಳ್ತಾ ಇದ್ದೀನಿ, ಕೇಳ್ಕೊ ಅಂತ ಹೇಳಿ ಬ್ರಹ್ಮ, ಸ್ವತಃ ಬ್ರಹ್ಮನೇ ಮಾರ್ಕಂಡೇಯ ಋಷಿಗೆ ಹೇಳ್ತಾನೆ. ಆ ಹೇಳುವಾಗ ಮೊದಲು ಬ್ರಹ್ಮ ಶುರು ಮಾಡಿದ್ದು ಯಾವುದಪ್ಪ ಅಂದರೆ ದುರ್ಗೆ ವಿಚಾರವನ್ನು. ಈ ದುರ್ಗೆ ಯಾಕೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದುರ್ಗೆ, ಇಷ್ಟಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನೋಡು, ಈ ದುರ್ಗೆಗೆ 9 ಅವತಾರಗಳಿದೆ. ಈ 9 ಅವತಾರಗಳನ್ನು ನೀನು ನೆನಪಲ್ಲಿ ಇಟ್ಕೊ ಅಂತ ಹೇಳಿ ಬ್ರಹ್ಮ ಮಾರ್ಕಂಡೇಯ ಋಷಿಗೆ ಹೇಳ್ತಾನೆ. ಅಲ್ಲಿಂದಲೇ ದೇವಿ ಕವಚ ಪ್ರಾರಂಭ ಆಗೋದು. ಬ್ರಹ್ಮ ಹೇಳಿದ್ದು ಬೇರೆ ಏನನ್ನಲ್ಲ, ಮೊದಲು ಪ್ರಾರಂಭ ಮಾಡಿದ್ದು 9 ಜನ ದುರ್ಗೆಯರಲ್ಲ, ದುರ್ಗೆಯ 9 ರೂಪಗಳನ್ನು. ಅದನ್ನೇ ನಾವು ನವರಾತ್ರಿನಲ್ಲಿ ದುರ್ಗಾ ಪೂಜೆ ಮಾಡೋದು 9 ದಿನ, ಅದಕ್ಕೆ ನವರಾತ್ರಿ ಅಂತ ಕರೆಯೋದು. ಆಶ್ವೀಜ ಮಾಸದಲ್ಲಿ ದಸರಾ ಸಮಯದಲ್ಲಿ ಅಲ್ಲಿಂದನೇ ದುರ್ಗೆ. ಎಲ್ಲಿ ಶಕ್ತಿಯ ಮೂಲದಿಂದ ಬ್ರಹ್ಮ ಪ್ರಾರಂಭ ಮಾಡೋದು. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾಃ ಉಕ್ತಾನೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನ. ಆಮೇಲೆ ಮುಂದಕ್ಕೆ ಕೇಳ್ತಾ ಹೋಗಿದ್ದ. ಮೊದಲು 9 ಜನ ಅನ್ಬಾರ್ದು, 9 ರೂಪಗಳ ಸ್ಮರಣೆಯನ್ನ ಮಾಡು ಅಂತ ಹೇಳಿ ಆ ಸ್ಮರಣೆಯನ್ನ ಮಾಡಿಸ್ತಾನೆ. ಆಮೇಲೆ ಮಿಕ್ಕಿದ್ದನ್ನ ಹೇಳೋದು. ಹಾಗಾಗಿ ಆ ದುರ್ಗೆ ಅಂತಕ್ಕಂಥದ್ದು ನಮ್ಮ ದುರ್ಗತಿಯನ್ನು ನಾಶ ಮಾಡ್ತಕ್ಕಂಥದ್ದು. ಆ ದಿವ್ಯವಾದ ಸ್ವರೂಪ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಆ ದುರ್ಗೆಯನ್ನು ಸ್ಮರಣೆ ಮಾಡ್ತಾ, ಆ ಸ್ಮರಣೆ ಮಾಡೋಕೆ ಏನಾದ್ರು ಒಂದು ಆಧಾರ ಬೇಕಲ್ಲ. ಸುಮ್ಮನೆ ಸ್ಮರಣೆ ಮಾಡ್ತೀನಿ ಅಂತಂದ್ಬಿಟ್ರೆ ಮನಸ್ಸು ಸುಲಭವಾಗಿ ಇದ್ಬಿಡತ್ತಾ? ಎಲ್ಲ ನೆಟ್ಟಿಗೆ ಕೂತ್ಕೊಳ್ಳಿ ಸ್ಮರಣೆ ಮಾಡಿ ಅಂತಂದ್ರೆ ಒಂದೇ ನಿಮಿಷ ಮನಸ್ಸಾಗಲೇ ಎಲ್ಲೋ ಹೊರಟೋಗಿರುತ್ತೆ. ಅಂಥೇಳು ಅಪ್ಪಾಜಿ ಮನಸ್ಸು ಮುಂದೆ ಕೂತ್ಬಿಟ್ಟಿರುತ್ತಾ? ಎಷ್ಟೊತ್ತಿಗೆ ಮುಗಿಸಿ ನಾನು ಇವನ್ನು ಭದ್ರಾವತಿಗೆ ಹೋಗಿ ಬರಬೇಕು, ಎಷ್ಟೊತ್ತಿಗೆ ಇದು ಮುಗಿಯುತ್ತೆ ಅಂತ ಅನ್ಸಿರುತ್ತೆ. ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ಸತ್ತೆ. ಸರ್, ಈ ಊಟಕ್ಕೆ ಏನು ಮಾಡಿರ್ಬೋದು ಇವತ್ತು ಶ್ರೀಲಕ್ಷ್ಮಿ ಮನೆಯಲ್ಲಿ? ಎಲ್ಲರ ಮನಸ್ಸುಗಳು ಹಾಗೆ ಈಗ, ಅದೆಲ್ಲವೂ ಹಾಗೆ. ಒಂದು ನಿಮಿಷ ಅದು ಕೂರಿಸೋಕ್ಕೆ ಸಾಧ್ಯವೇ ಇಲ್ಲ ಅದನ್ನು. ಅದಕ್ಕೆ ಮನಸ್ಸಿನ ಬಗ್ಗೆ ಹೇಳ್ತಾರಲ್ಲ, ಏನಂತ, ಅದು ಒಂದು ಕಪಿ ಇದ್ದ ಹಾಗೆ, ಆ ಕಡೆಯಿಂದ ಈ ಕಡೆಗೆ ನೆಗೀತಿರುತ್ತೆ. ಬರೀ ಕಪಿ ಅಲ್ವಂತೆ, ಅದಕ್ಕೆ ಹೆಂಡ ಕುಡಿಸಿದ್ರೆ ಹೇಗಿರುತ್ತೆ ಹಾಗೆ. ಬರೀ ಹೆಂಡ ಕುಡಿಸಿದ್ರೆ ಕಪಿ ಹೇಗಿರುತ್ತೆ ಹಾಗಲ್ಲ, ಅದಕ್ಕೊಂದು ಚೇಳು ಬೇರೆ ಕುಟುಕಿದೆ. ಹಾಗೆ ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು ಹೇಗಪ್ಪ ಅಂತ ಹೇಳಿದ್ರೆ ಹಾಗೆ. ಅದು ಟ್ವಿನ್ನ. ಅಪ್ಪಾಜಿ, ನಾನು ಮನಸ್ಸನ್ನು ಕೂರಿಸ್ಬಿಟ್ಟಿದ್ದೀನಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮನಸ್ಸು ನಿಜವಾಗ್ಲೂ ಕೂರುತ್ತೆ, ಒಂದೇ ಕಡೆ ನಿಲ್ಲತ್ತೆ. ಯಾವಾಗ? ನಿದ್ದೆ ಮಾಡುವಾಗೆಲ್ಲ, ಸತ್ತೋದಾಗ, ಎಚ್ಚರವಾಗಿರುವಾಗಲಂತೂ ಇಟ್ ಈಸ್ ದೇ. ಅದ್ರ ಸ್ವಭಾವನೇ ಹಾಗೆ. ಚಂಚಲ ಅಂದ್ರೇನು? ಚಂಚಲ ಅನ್ನೋದ್ರೊಳಗೆ ಚಂಚಲವಾಗ್ಬಿಟ್ಟಿರುತ್ತೆ. ಈ ದುರ್ಗೆನ ಎಲ್ಲ ಕೂತ್ಕೊಂಡು ದುರ್ಗಾ ಮಾಡಿ, ದುರ್ಗಾ ಇವಾಗ ಕೂತ್ಕೊಂಡು ಧ್ಯಾನ ಮಾಡಿಸ್ತೀನಿ, ದುರ್ಗೆ ಧ್ಯಾನ ಮಾಡಿ ಅಂತ ಹೇಳಿದ್ರೆ
ಕ್ಲೀನಾಗಿ ಕೂತ್ಕೊಂಡು ಅವ್ರವ್ರಿಗೆ ಬೇಕಾದ ಯೋಚನೆ ಮಾಡ್ತಾರೆ. ಇನ್ ಕೆಲವರು ಕೂತ್ಕೊಂಡು ಕ್ಲೀನಾಗಿ ನಿದ್ದೆ ಮಾಡ್ತಾರೆ. ನಾನು 20 ನಿಮಿಷ ಆಗಿ ಆಯ್ತಾ ಧ್ಯಾನ ಅಂದ್ರೆ, ಅಪ್ಪಾಜಿ ಬಹಳ ಚೆನ್ನಾಗಿತ್ತು ಅಪ್ಪಾಜಿ, ಆನಂದವಾಗಿತ್ತು ಧ್ಯಾನ. ಹೌದು, ನಿದ್ದೆ ಮಾಡುವಾಗ ಯಾರಿಗ ಆನಂದ ಆಗಿರಲ್ಲ. ನಿಜ ಹೇಳ್ತೀನಿ, ಧ್ಯಾನದಲ್ಲಿ ಆನಂದ ಆಯ್ತು ಅಂದ್ರೆ ಫಸ್ಟ್ ಕ್ಲಾಸ್ ಆಗಿ ಅವ್ರಿಗೊಂದು ಕಲೆ ಗೊತ್ತಿದೆ, ಕೂತ್ಕೊಂಡು ನಿದ್ದೆ ಮಾಡೋದು. ಕೂತ್ಕೊಂಡು ನಿದ್ದೆ ಮಾಡ್ಬಿಟ್ಟ, ಏನಪ್ಪಾಜಿ ಅಪ್ಪಾಜಿ ಬಂದಿದ್ರು ಧ್ಯಾನ ಮಾಡಿಸಿದ್ರು. ಯಾಕೆಂದ್ರೆ ಪಾಪ ಸ್ಟ್ರೈನ್ ಆಗಿ ಬಂದಿತ್ತು ಮನೆಯಿಂದ, ಕೂತ್ಕೊಂಡು ನಿದ್ದೆ ಮಾಡಿ, ಅದು ಏನು ಅಲ್ಲಾಡದೆ ನಿದ್ದೆ ಮಾಡೋದಕ್ಕೆ ಇಟ್ಸ್ ನಾಟ್ ಸೋ ಈಸಿ. ಕೂತ್ಕೊಂಡು ನಿದ್ದೆ ಮಾಡೋದು ಬಹಳ ಚೆನ್ನಾಗಿತ್ತು. ಒಳ್ಳೇದು ಹೇಳ್ಕೊಟ್ರಿ ಅಪ್ಪಾಜಿ, ದಿನ ಮಾಡ್ತೀನಿ. ಯಾಕೆಂದ್ರೆ ದಿನ ನಿದ್ದೆ ಮಾಡೋದು, ಮಲಿಕೊಂಡಾಗ ನಿದ್ದೆ ಬರೋರು, ಕೂತ್ಕೊಂಡಾಗ ನಿದ್ದೆ ಬರೋರು. ಯಾಕಿಷ್ಟು ಹೇಳಿದೆ ಅಂದ್ರೆ, ಮನಸ್ಸನ್ನ ಅಷ್ಟು ಸುಲಭವಾಗಿ ನಾವು ಒಂದ್ ಕಡೆ ನಿಲ್ಲಿಸ್ಬಿಡ್ತೀನಿ ಅನ್ನೋದು ಹುಚ್ಚತನ ಅಲ್ಲ, ಮೂರ್ಖತನ ಅದು. ಅದಕ್ಕೆ ಒಂದು ಮಾಧ್ಯಮ ಬೇಕು, ಅದನ್ನ ಮತ್ತೆ ಮತ್ತೆ ಎಳೆದು ತರಬೇಕು. ಅದಕ್ಕೆ ಕುಂಕುಮಾರ್ಚನೆ ಮಾಡಿಸೋದು. ಆ ಕುಂಕುಮಾರ್ಚನೆ ಮಾಡುವಾಗಲೂ ಹೋಗಿದ ಮನಸ್ಸು ವಾಪಸ್ ಬರುತ್ತೆ. ಜಪ ಮಾಡುವಾಗಲೂ ಅಷ್ಟೇ, ಬಿಗಿನಿಂಗಲ್ಲಿ ಜಪ ಆಗುವಾಗ ತೊಂದರೆ ಇಲ್ಲ, ನೀನು ಮಣಿ ಹಿಡ್ಕೊಂಡೇ ಮಾಡಬೇಕು. ಯಾಕೆ ಅಂದರೆ ಮನಸ್ಸು ಹೋಗ್ತಿರುತ್ತೆ. ನೀ ಮಣಿ ತಿರುಗಿಸುವಾಗಲೂ ಮನಸ್ಸು ವಾಪಸ್ ಬರುತ್ತೆ ಅಟ್ಲೀಸ್ಟ್. ಇಲ್ಲ ಅಪ್ಪಾಜಿ ನಾನು ಏನೂ ಇಲ್ಲ, ನಾ ಪಾತ್ರೆ ತೊಳ್ಕೊತಾ ಹೇಳ್ತಿರ್ತೀನಿ, ಪಾತ್ರೆ ತೊಳ್ಕೊತಾ ದೇವ್ರನ್ನೇ ಹೇಳ್ಕೊಳಕ್ಕಾಗಲ್ಲ. ನೀನು ಅನ್ಕೊಂಡಿರ್ತೀಯ ನಾನು ಹೇಳ್ಕೊತಿದ್ದೀನಿ ಅಂತ. ಅದಕ್ಕೆ ಅಟ್ಲೀಸ್ಟ್ ನಮ್ಮ ಯೂಟ್ಯೂಬಲ್ಲಿ ಇದಿದೆ, ಓಂ ಹ್ರೀಂ ಪರಾಶಕ್ತಿ, ಅಥವಾ ನಾವು ಚಾಂಟಿಂಗ್ ಬಾಕ್ಸ್ ಇರುತ್ತೆ, ಹಾಕೊಂಡು ಅದ್ರ ಜೊತೆಗಾರು ಹೇಳಿ ವಾಪಸ್ಸಾರು ಬರುತ್ತೆ ಮನಸ್ಸು. ಇಲ್ಲ ನನಗೇನು ಬೇಕಿಲ್ಲ ಅಪ್ಪಾಜಿ, ನನ್ನ ಪಾಡಿಗೆ ನಾನು ಹೇಳ್ಕೊತಿರ್ತೀನಿ, ನಿನ್ನ ಪಾಡಿಗೆ ನೀನು ಹೇಳ್ಕೊತಿರೋದೇ. ಇಟ್ ಈಸ್ ನಾಟ್ ಈಸಿ. ಅಷ್ಟೆಲ್ಲ ಈಸಿ ಆಗಿದ್ರೆ ಬೇಕಾದಷ್ಟು ಆತ್ಮಜ್ಞಾನಿಗಳಿರೋರು ನಾನೇ ಇಲ್ಲಿ ಕೂತ್ಕೋಬೇಕಾಯ್ತು, ನಾನೊಬ್ಬ ಅಲ್ಲಿ ಕೂತಿರ್ಬೇಕಾಯ್ತು, ನಿಮಗೆಲ್ಲ ಚೇರ್ ಹಾಕಿಸ್ಬೇಕಾಗಿತ್ತು. ಬಟ್ ಇಟ್ ಈಸ್ ನಾಟ್ ಸೋ ಈಸಿ. ಸೊ ನಮ್ಮ ಋಷಿಗಳು ಅದಕ್ಕೆಲ್ಲ ಒಂದು ಮೆಥಡಾಲಜಿ ಕಂಡು ಹಿಡಿದ್ರು. ಏನು ಮಾಡಬೇಕು? ಹರಿದೋಡುವ ಮನಸ್ಸನ್ನ ಭಾಷಣ ಮಾಡ್ಬಿಡ್ಬೋದು, ದುರ್ಗೆ ಅಂದ್ರೆ ಹಾಗೆ ಅಂತ. ಆ ದುರ್ಗೆನಲ್ಲಿ ಮನಸ್ಸು ಕೂರಿಸ್ಬೇಕಾದ್ರೆ ಏನು ಮಾಡ್ಬೋದು? ಅದಕ್ಕೆ ಒಂದು ಕುಂಕುಮಾರ್ಚನೆ ಮಾಡು, ಅಷ್ಟೋತ್ರ ಮಾಡ್ತಾ ಕುಂಕುಮಾರ್ಚನೆ, ಆಗ ಸ್ವಲ್ಪ ಮನಸ್ಸು ಆ ದುರ್ಗೆನಲ್ಲಿ ನೆಲೆ ನಿಲ್ಲುತ್ತೆ. ಅದಕ್ಕೆ ನಾವು ಹೋಮ ಮಾಡಿಸುವಾಗಲೂ ಅಷ್ಟೇ. ನಾಳೆ ಬಂದು ನೋಡು, ನಾವು ಲಕ್ಷ್ಮೀ ಹೃದಯ ರಮಸ ಹೋಮ ಮಾಡಿ ನಾನು ಎಲ್ಲ ಕಡೆ ನೋಡಿದ್ದೀನಲ್ಲಪ್ಪ. ಅವ್ರ ಪಾಡಿಗೆ ಅವರು ಪುರೋಹಿತರು ಮಾಡ್ತಾ ಇರ್ತಾರೆ ಕ್ಲೀನಾಗಿ, ಇವ್ರ ಪಾಡಿಗೆ ಇವರು ತಿಂಡಿ ತಿಂದ್ಬಿಟ್ಟು ಮಾತಾಡ್ತಾ ಕೂತಿರ್ತಾರೆ. ಪೂರ್ಣಾಹುತಿಯಿಂದಾಗೆಲ್ಲ ದಡ್ ದಡ್ ಅಂತ ಹೇಳ್ತಾರೆ. ಪೂರ್ಣಾಹುತಿ ಆಗತ್ತೆ, ಕೈ ಮುಗಿತಾರೆ, ಎಲ್ಲ ಊಟಕ್ಕೆ ಹೋಗಿ ಅಂದರೆ ಫಸ್ಟ್ ಓಡ್ ಹೋಗಿ ಮುಂದ್ಗಡೆ ಫಸ್ಟ್ ಲೈನಲ್ಲಿ ಜಾಗ ಮಾಡ್ಕೊಂಡು ಕೂತ್ಕೊಂಡು ಮನಸ್ಸಷ್ಟು ಸುಲಭವಾಗಿ ನಿಲ್ಸಕ್ಕಲ್ಲ. ಅದಕ್ಕೆ ನಾಳೆ ಹೋಮ ಮಾಡುವಾಗ ಹೋಮ ಮಾಡ್ತಿರ್ತಾರೆ, ನೀ ಕುಂಕುಮಾರ್ಚನೆ ಎರಡೂ ಸೈಮಲ್ಟೇನಿಯಸ್ ಆಗಿ ನಡಿಬೇಕು. ಆವಾಗ ನಿನ್ನ ಮನಸ್ಸು ಲಕ್ಷ್ಮೀಲಿ ನಿಲ್ಲುತ್ತೆ. ನಾ ಲಕ್ಷ್ಮೀ ಹೃದಯ ರಹಸ್ಯ ಹೋಮ ಮಾಡ್ತಿದ್ದೀನಿ, ಲಕ್ಷ್ಮೀ ಸ್ಮರಣೆ ಮಾಡಿ, ಯಾರ ಕೈಲೂ ಆಗಲ್ಲ. ಇವತ್ತು ಅಷ್ಟೇ ಅಷ್ಟಮಿ, ಅದರಿಂದ ವಿಶೇಷವಾಗಿ ದುರ್ಗತಿ ನಾಶಿನಿಯಾಗಿ ಆ ದುರ್ಗೆಗೆ ಅಷ್ಟೋತ್ತರವನ್ನು ಮಾಡ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಾ ಕೆಲವು ಕಾಲವಾದರೂ ಆ ದುರ್ಗೆಯಲ್ಲಿ ನಮ್ಮ ಮನಸ್ಸನ್ನು ಇಡ್ತಾ ತನ್ಮೂಲಕವಾಗಿ ದುರ್ಗೆ ಹಣೆ ಬರ ಅಳಿಸ್ತಾಳೆ ಅಂದರೆ ಅವಳೇನೋ ಮೇಸ್ಟ್ರು ಬೋರ್ಡ್ ಮೇಲೆ ಬರ್ದಿರೋದು ಡಸ್ಟರ್ ತರ್ತಾರಲ್ಲ, ಹಾಗೆ ಅಳಿಸಕ್ಕೆ ಬರಲ್ಲ. ಇದೆಲ್ಲ ಸ್ಮಾಲ್ ಪ್ರೋಸೆಸ್ಸಲ್ಲಿ ತಾನಾಗಿ ಆಗ್ತಾ ಹೋಗುತ್ತೆ. ಒಂದು ಕುಂಕುಮಾರ್ಚನೆ ನೀನು ಮನಸ್ಸಿಟ್ಟು ದುರ್ಗೆಯಲ್ಲಿ ಮಾಡಿದ್ರೆ ಎಷ್ಟೋ ಕಳೆದು ಹೋಗುತ್ತೆ. ಅದು ಇಟ್ಸ್ ಅ ಸ್ಮಾಲ್ ಆ್ಯಂಡ್ ಇನ್ಸ್ಟೆಂಟ್ ಆ್ಯಂಡ್ ಆಟೋಮೆಟಿಕ್ ಪ್ರೋಗ್ರಾಮ್ ದಟ್ ಹ್ಯಾಪನ್ಸ್ ಟು ಯು ವಿತೌಟ್ ಯುವರ್ ನಾಲೆಡ್ಜ್ ಎಟ್ ಆಲ್. ನಮಗೆ ಗೊತ್ತೇ ಇಲ್ಲ, ಹಾಗೆ ಅಳಿಸ್ಬಿಟ್ಟಿರ್ತಾಳೆ, ಇದಕ್ಕಿದ್ದ ಹಾಗೆಯೇ ಅಳಿಸ್ಬಿಟ್ಟಿರ್ತಾಳೆ. ನಾಳೆನೋ ನಾಡಿದ್ದು ಗ್ರೂಪಲ್ಲಿ ಹಾಕ್ತಾ ಇರ್ತಿಲ್ಲ, ಅದ್ಯಾರೋ ಶಿಗ್ಗಾವ್ ಹತ್ರದಿಂದ ಅವಾಗಕ್ಕೆ ಇವತ್ತು ಬೆಳಗ್ಗೆನೇ ಫೋನ್ ಮಾಡಿದ್ರು ವಾಕಿಂಗ್ ಹೋಗುವಾಗ. ಅವ್ರ ತಮ್ಮ ಅದ್ಯಾವುದು ತಾಲೂಕು ಬೋರ್ಡ್ ಪ್ರೆಸಿಡೆಂಟೋ ಏನೋ ಆಗಿದ್ರಂತೆ, ಹೋಗಿ ಬಿದ್ದು ಬೈಕಲ್ಲಿ ಹೋಗುವಾಗ ತಲೆ ಬುರುಡೆ ಒಡೆದು ಹೋಗಿ 1 ತಿಂಗಳು ಕೋಮಾ ಸ್ಟೇಜಲ್ಲಿದ್ದರು. ಆಗ ಅಪ್ಪಾಜಿ ಆಶೀರ್ವಾದ ಇವಳು ಕನೆಕ್ಟ್ ಮಾಡಿಸಿದ್ದು ನಮ್ಮ ಪ್ರತಿಭಾ. ಅವ್ರಿಗೆ ಆಶೀರ್ವಾದ ಮಾಡಿದ ಮೇಲೆ ಈಗ ಅವ್ರು ಹುಷಾರಾಗಿ ಕಣ್ಬಿಡೋಕ್ಕೆ ಶುರು ಮಾಡಿದ್ರಂತೆ. ಆಗ ಇನ್ನೊಂದ್ಸರಿ ಫೋನ್ ಮಾಡಿಸಿದ್ರು, ಅಪ್ಪಾಜಿ ಯಾಕಂದ್ರೆ ಗುರ್ತಿಸ್ತಿಲ್ಲ ಅಂತ. ಬೇಡ ಏನು ಯೋಚನೆ ಮಾಡಿಬಿಡೋ, ಇನ್ನೊಂದು ವಾರದೊಳಗೂ ಇಲ್ಲ ಅಂತಂದರೆ ಈಗೆಲ್ಲ ಪೂರ್ತಿ ಗುರ್ತಿಸಿ ಕೈ ಹಿಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಅಪ್ಪಾಜಿ, ಗೊತ್ತಾಗ್ತಾ ಇದೆ. ಅಷ್ಟೇ ಹೇಳಿ ನೆನೆಸ್ಲಿಲ್ಲ,
ಅಪ್ಪಾಜಿ ನಿಮ್ಗೆ ಹೇಳಿದ್ದೆ, ನನ್ನ ಮಗಳು ಎಷ್ಟು ವರ್ಷ ಆಗಿತ್ತು, ಅವ್ನು ಮದುವೆಯಾಗಿ ಈಗ ಮಕ್ಕಳಿರಲಿಲ್ಲ, ನಿಮ್ಮ ಹತ್ರ ಕೇಳ್ಕೊಂಡಿದ್ವಿ, ಈಗ ಅವಳು ಕನ್ಸೀವ್ ಆಗಿದ್ದಾಳೆ. ಅಷ್ಟೇ ಹೇಳಿ ನಿಲ್ಲಿಸ್ತಾಳೆ ಎಂದು, ಇಲ್ಲ ನನ್ನ ಮಗನ ಕೆಲಸ ಐತಿಲ್ಲ ಅಪ್ಪಾಜಿ, ನಿಮ್ಮ ಆಶೀರ್ವಾದ. ಒಂದು ಸರಿ ನಿನಗೇನಾದ್ರು ಕ್ಲಿಯರ್ ಆಗ್ತಾ ಹೋದರೆ ರೋಡ್ ವಿಲ್ ಬಿ ಕ್ಲಿಯರ್ ಫಾರ್ ದ ಫುಲ್. ಒಂದೊಂದಲ್ಲ, ಅದೇ ದೈವಿಕ ಶಕ್ತಿಯ ವಿಶೇಷತೆ. ಒಂದೊಂದಕ್ಕೊಂದೊಂದಿಗಲ್ಲ. ಒಂದು ಸರಿ ನೀನು ಹಣೆ ಬರ ಅಳಿಸಿ ಬರದ ಮುಗಿದೋಯ್ತು. ಅಪ್ಪಾಜಿಯೂ ಬೇಡ, ಯಾರೂ ಬೇಡ, ನಿನ್ನ ಪಡಿ ನೀವು ಹೊರಟೋಗ್ತಾ ಇರ್ಬೋದು. ದಟ್ ಇಸ್ ದ ವೆರಿ ಪರ್ಪಸ್. ಯು ಶುಡ್ ನೋ ದಟ್ ಆರ್ಟ್. ಯು ಶುಡ್ ನೋ ದ ಆರ್ಟ್. ಅಳಿಸಿಸ್ಕೊಳ್ಳೋದು ಗೊತ್ತಿರಬೇಕು, ಬರೆಸ್ಕೊಳ್ಳೋದು ಗೊತ್ತಿರಬೇಕು. ಅದು ತಾನಾಗುವ ಪ್ರಕ್ರಿಯೆ. ಹಾಗಾಗಿ ಕುಂಕುಮಾರ್ಚನೆ ಅಂದರೆ ಕುಂಕುಮ ಉದುರಿಸಿದ್ದೆಲ್ಲ ಕುಂಕುಮಾರ್ಚನೆ ಅಲ್ಲ. ಸ್ವಲ್ಪವಾದರೂ ಅವಳಲ್ಲಿ ಮನಸ್ಸಿಟ್ಟು ನಾವು ಅದನ್ನು ಮಾಡಿದಾಗ ತನಗೆ ತಾನೇ ಅದು ಅಳಿಸತ್ತೆ, ತನಗೆ ತಾನೇ ಬರೆಯತ್ತೆ. ಆವಾಗಲೇ ಅದನ್ನು ಕುಂಕುಮಾರ್ಚನೆ ಅಂತ ಕರೆಯೋದು. ಮತ್ತು ಅದರೊಳಗೆ ಬಹಳ ಮುಖ್ಯವಾದದ್ದು ಇನ್ನೊಂದು ಅಂತ ಹೇಳಿದ್ರೆ, ಓಂ ಹ್ರೀಂ ಪರಾಶಕ್ತಿ ನಮಃ. ಅದರ ಎಕ್ಸ್ಪ್ಲನೇಷನ್ ಕೊಡಲ್ಲ, ಆದರೆ ಹ್ರೀಂ ಅನ್ನೋ ಬೀಜಾಕ್ಷರಕ್ಕೆ ಅಷ್ಟೊಂದು ಶಕ್ತಿ ಇದೆ. ಹ್ರೀಂಕಾರಿ ಹ್ರೀಮತಿ ಹೃದಯ ಹೇಯೋಪಾದೇಯ ವರ್ಜಿತ ಅಂತ ಆ ಹ್ರೀಂಕಾರದ ಮಹಿಮೆಯನ್ನು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಶಂಕರ ಭಗವತ್ಪಾದರ ಆ ರಚನೆ ಯಾವುದಪ್ಪ ಅದ್ರ ಹೆಸರೇನು, 15 ಬೀಜಾಕ್ಷರ, ಮೊನ್ನೆ ಇದರಲ್ಲಿ ಬೆಂಗಳೂರಲ್ಲಿ ಮಾಡಿಸೋದಲ್ಲ, ಅರ್ಪಣೆ ಅಂತ, ಕಲ್ಯಾಣ ವೃಷ್ಟಿಸ್ತವದಲ್ಲಿ ಅದು ಕಲ್ಯಾಣ ವೃಷ್ಟಿಸ್ತವದಲ್ಲೇ ಪಂಚದಶಿ ಮಂತ್ರಗಳು, ಶ್ರೀವಿದ್ಯಾ ಉಪಾಸನೆಯಲ್ಲಿ ಬಳಸ್ತಕ್ಕಂಥ ಬೀಜಾಕ್ಷರಗಳು. ಅದನ್ನು ಬಳಸಿಕೊಂಡು ಶಂಕರರು ಕಲ್ಯಾಣ ವೃಷ್ಟಿಸ್ತವವನ್ನು ರಚನೆ ಮಾಡಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿದೆ. ಅದು ಅದರೊಳಗೆ ಹ್ರೀಂಕಾರ ಅನ್ನೋದು 3 ಸರಿ ಬರುತ್ತೆ. ಆ 3 ಸರಿನ ವರ್ಣನೆ ಮಾಡ್ತಾರೆ. ಅದರೊಳಗೆ ಒಂದು ಸರಿನಂತೂ ಈ ಓಂ ಹ್ರೀಂ ಪರಾಶಕ್ತಿಯಲ್ಲಿ ಹ್ರೀಂಕಾರ ಏನು ಅಂತ ಗೊತ್ತಾಗಬೇಕಾದ್ರೆ ಅದನ್ನು ಕೇಳಬೇಕು. ಶಂಕರರು ಹೇಳ್ತಾರೆ, ಅಮ್ಮ ಯಾವನ್ನ ನಾವು ಶ್ರೀಚಕ್ರವಾಸಿನಿ ತ್ರಿಪುರ ಸುಂದರಿ ಅಂತ ಕರಿತೀವೋ ನಿನ್ನನ್ನು ಆ ವೇದಗಳು ಹ್ರೀಂ ಅನ್ನುವ ಅಕ್ಷರದಿಂದ ಕರೆಯುತ್ತವೆ. ಅಷ್ಟೆಲ್ಲ ಹೇಳ್ಕೊಂಬಂದು ಶಂಕರರು ಕೊನೆಗೆ ಹೇಳ್ತಾರೆ, ಯಾರು ಪ್ರತಿದಿನವೂ 3 ಸರಿ ಹ್ರೀಂ 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 ಇತಿ ಜಪತ್ಯ ಅಂತ ಯಾರು ಜಪವನ್ನು ಮಾಡ್ತಾರೆ ಅವರಿಗೆ ದುರ್ಲಭವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಶಂಕರ ಭಗವತ್ಪಾದರು. ಅಂದರೆ ಎಲ್ಲವೂ ಸಿಗುತ್ತೆ ಅಂತ. ಬರೀ ಅಷ್ಟಕ್ಕೆ ಹೇಳಿ ನಿಲ್ಸಲ್ಲ. ಮುಂದಿಂದ ನಾವು ಹೋದಾಗ ನಾನು ಗಾಬರಿ ಆಗ್ಬಿಟ್ಟು ಅರ್ಧ ಗಂಟೆ ಅಳ್ತಾ ಕೂತ್ಕೊಂಡ್ಬಿಟ್ಟೆ. ಶಂಕರ ಭಗವತ್ಪಾದರಂಥವ್ರು ಬರೆದಿದ್ದಾರೆ, ಯಾರು ಹ್ರೀಂಕಾರವನ್ನು ಜಪ ಮಾಡ್ತಾರೋ ಎಷ್ಟು ಅರ್ಥಗರ್ಭಿತವಾಗಿ ಬರೆದಿದ್ದಾರೆ ಅಂದರೆ, ತುಂಬಿದ ಕುಂಭಗಳನ್ನು ಹೊತ್ತು ಮಗ್ದಾನೆಯ ಮೇಲೆ ಮೆರೆದಾಡುವ ಲಕ್ಷ್ಮಿಯೇ ಅವರ ಮನೆಗೆ ಬಂದು ಅವರ ಸೇವೆ ಮಾಡುತ್ತಾಳೆ ಅಂತ ಬರೆದಿದ್ದಾರೆ. ನಾವು ಲಕ್ಷ್ಮಿ ಸೇವೆ ಮಾಡೋದಲ್ಲ, ಲಕ್ಷ್ಮಿಯೇ ನಮ್ಮ ಮನೆಗೆ ಬಂದು ಸೇವೆ ಮಾಡ್ತಾಳೆ. ಅದು ಹ್ರೀಂಕಾರದ ಮಹತ್ವ ಅಂತ ಹೇಳ್ತಾರೆ. ಯಾಕಿದನ್ನು ಹೇಳ್ತೀನಿ ಅಂದರೆ, ಕುಂಕುಮಾರ್ಚನೆ ಮಾಡುವಾಗ ನಾನು ಒಂದೊಂದು ನಾಮಾವಳಿಯನ್ನು ಹೇಳಿದಾಗಲೂ ನೀನು ಓಂ ಹ್ರೀಂ ಪರಾಶಕ್ತಿಯ ನಮಃ ಅಂಥೇಳಿ ಕುಂಕುಮಾರ್ಚನೆಯನ್ನು ಮಾಡೋಣ. ಇವತ್ತು ವಿಶೇಷವಾಗಿ ಆ ದುರ್ಗತಿ ನಾಶನ ಮಾಡೋತಕ್ಕಂಥ ಕುಂಕುಮಾರ್ಚನೆಯನ್ನು ಮಾಡೋಣ. ಸಿದ್ಧ ಮಾಡ್ಕೊ, ಪ್ರಾರಂಭ ಮಾಡೋಣ. ನೆಟ್ಗೆ ಕೂತ್ಕೊ, ಸಿಟ್ ಸ್ಟ್ರೈಟ್, ಟೇಕ್ ಎ ಲಾಂಗ್ ಬ್ರೀತ್. ನಾನು ಓಂಕಾರ ಹೇಳಿ ನಿಲ್ಲಿಸಿದ ಮೇಲೆ ನೀನೊಂದ್ಸರಿ ಹೇಳು. ಓಂ ಜೊತೆಲಿ ಹೇಳು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಜಯ ನಾರಾಯಣಿ ನಮೋಸ್ತುತೆ. ಸಿಟ್ ಸ್ಟ್ರೈಟ್. ಹೃದಯದಲ್ಲಿ ಆ ದಿವ್ಯವಾದಂತಹ ದುರ್ಗೆಯನ್ನ ಫ್ಯಾನ್ ಹಾರಿಸ್ತೆ. ಇವರೆಲ್ಲ ಬೇಜಾರಾಗಬಾರ್ದು, ನಮಗೆ ಮಾತ್ರ ಆಫ್ ಮಾಡೋರು ಅವ್ರು ಹಾಕೊಂಡಿದ್ದಾರೆ ಅಂತ. ದುರ್ಗೆಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡು. ಓಂ ಜಾತವೇದಸೆ ಸುನವಾವ ಸೋಮ ಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾಂ ನಾಮೇವ ಸಿಂಧುಂ ದುರಿತಾತಿಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನಿಂ ಕರ್ಮ ಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ ದುರ್ಗೆಯೇ ನಮಃ ದುರ್ಗಾಯೈ ನಮಃ. ನನ್ನ ಜೊತೆ 3 ಸರಿ ಹೇಳು. ದುರ್ಗೆಯೇ ನಮಃ, ದುರ್ಗಾಯೈ ನಮಃ, ದುರ್ಗೆಯೇ ನಮಃ, ದುರ್ಗಾಯೈ ನಮಃ, ದುರ್ಗೆಯೇ ನಮಃ, ದುರ್ಗಾಯೈ ನಮಃ, ದುರ್ಗೆಯೇ ನಮಃ, ದುರ್ಗಾಯೈ ನಮಃ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ದುರ್ಗೆ ದೇವಿ ನಮೋಸ್ತುತೆ. ದುರ್ಗೆ ದೇವಿ ನಮೋಸ್ತುತೆ. ಒಂದು ಸರಿ ಮನಸ್ಸಿನಲ್ಲಿ ಅವಳ ಸ್ಮರಣೆಯನ್ನ ಮಾಡ್ತಾ ಪೂಜೆ ಮಾಡಿಬಿಡು. ಪೂಜೆ ಮಾಡದೆ ಯಾವುದೇ ಶಕ್ತಿ ಪ್ರಯೋಗದಲ್ಲಿ ಅವಕಾಶ ಇಲ್ಲ. ಮಾನಸಿಕವಾಗಿ ಅವಳಿಗೆ ಗಂಧವನ್ನು ಹಚ್ಚಿ, ಹೂವನ್ನು ಅರ್ಪಣೆ ಮಾಡಿ, ಧೂಪವನ್ನು ಹಾಕಿ, ದೀಪ ಅಂದರೆ ಮಂಗಳಾರತಿ ಮಾಡಿ ನೈವೇದ್ಯವನ್ನು ಮಾಡು. ನೆಟ್ ಕೂತ್ಕೊಂಡು ಮನಸ್ಸಿನಲ್ಲಿ ಮಾಡು. ಮಾನಸ ಪೂಜೆ ಅತ್ಯಂತ ಶ್ರೇಷ್ಠವಾದದ್ದು. ಓಂ ಲಂ ಪೃಥ್ವಿ ತತ್ವಾತ್ಮಿಕಾಯೈ ಶ್ರೀ ದುರ್ಗಾ ದೇವ್ಯೈ ಗಂಧಂ ಪರಿಕಲ್ಪಯಾಮಿ. ಓಂ ಹಂ ಆಕಾಶ ತತ್ವಾತ್ಮಿಕಾಯೈ ಶ್ರೀ ದುರ್ಗಾ ದೇವ್ಯೈ ಪುಷ್ಪಂ ಪರಿಕಲ್ಪಯಾಮಿ. ಓಂ ಯಂ ವಾಯು ತತ್ವಾತ್ಮಿಕಾಯೈ ಶ್ರೀ ದುರ್ಗಾ ದೇವ್ಯೈ ಧೂಪಂ ಪರಿಕಲ್ಪಯಾಮಿ. ಓಂ ಬ್ರಂ ಅಗ್ನಿ ತತ್ವಾತ್ಮಿಕಾಯೈ ಶ್ರೀ ದುರ್ಗಾ ದೇವ್ಯೈ ದೀಪಂ ಪರಿಕಲ್ಪಯಾಮಿ. ಓಂ ಓಂ ಅಮೃತ ತತ್ವಾತ್ಮಿಕಾಯೈ ಶ್ರೀ ದುರ್ಗಾ ದೇವ್ಯೈ ಅಮೃತ ನೈವೇದ್ಯಂ ಪರಿಕಲ್ಪಯಾಮಿ. ಶ್ರೀ ಸದ್ಗುರು ಪ್ರಿಯತಾಂ ಜ್ಞಾನ ಭಕ್ತಿ ವೈರಾಗ್ಯಂ ಪರಿಕಲ್ಪಯಾಮಿ. ಸಮಸ್ತೋಪಚಾರ ಪೂಜಾ ಸಮರ್ಪಯಾಮಿ. ಸಮಸ್ತೋಪಚಾರ ಪೂಜಾರ್ಥೆ ನಮಸ್ಕಾರಂ ಸಮರ್ಪಯಾಮಿ. ಧ್ಯಾನಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ದುರ್ಗೆ ದೇವಿ ನಮೋಸ್ತುತೆ. ದುರ್ಗೆ ದೇವಿ ನಮೋಸ್ತುತೆ. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂಧಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾಃ ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನಾ. ಜೈ ದುರ್ಗೆ 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 ಜೈ ದುರ್ಗೆ. ಶ್ರೀ ಮಹಾತ್ರಿಪುರ ಸುಂದರಿ ಪ್ರಿಯತಾಂ ಅತ ಶ್ರೀ ಚಕ್ರವಾಸಿನಿ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ರೂಪೇಣ ದುರ್ಗಾದೇ ದೇವತಾ ಪಾದಾರವಿಂದಯೋಃ ಅಷ್ಟೋತ್ತರ ಕುಂಕುಮಾರ್ಚನ ಪೂಜಾಂಚ ಕರಿಷ್ಯೆ. ನಿಟ್ಟಿ ಕೂತ್ಕೋ. ಎಡಗೈ ಕೆಳಗಡೆ, ಬಲ್ದ ಕೈ ಮೇಲೆ ಮಾಡಿ, ಬಲ್ದ ತೊಡೆ ಮೇಲೆ ಇಟ್ಕೋ. ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ
ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮೆ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿಷಷ್ಟಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋಷಿ ವಿಶ್ವಾವಸುನಾಮ ಸಂವತ್ಸರಸ್ಯ ಉತ್ತರಾಯಣೆ ಗ್ರೀಷ್ಮಋತೋ ಆಷಾಢಮಾಸೆ ಶುಕ್ಲಪಕ್ಷೆ ಅಷ್ಟಮ್ಯಾಃ ವಾಸರಃ ವಾಸರಸ್ತು ಬೃಹಸ್ಪತಿ ಗುರವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಹೇಳು ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಬಹುಮುಖ್ಯವಾದ ಸಂಕಲ್ಪ ಪ್ರತಿದಿನ ಮಾಡೋದು ಇದನ್ನೇ ದುರಿತ ದುರಿತ ಅಂದ್ರೆ ಯಾವ್ದಪ್ಪ ಪ್ರಾರಬ್ಧ ಕರ್ಮ ಅದು ಕ್ಷಯ ಕಡಿಮೆ ಹಾಕೋಕ್ಕೋಸ್ಕರ ನಾನು ಈ ಪೂಜೆ ಮಾಡ್ತೀನಿ ಮಿಕ್ಕಿದೆಲ್ಲ ಆಮೇಲಿಂದ ಮೊದಲು ದುರಿತ ಕ್ಷಯ ದ್ವಾರ ವಿಶೇಷೇಣ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತ ದುರಿತ ಉಪಶಾಂತ್ಯರ್ಥಂ ಸಮಸ್ತ ಮಂಗಳ ವ್ಯಾಪ್ತ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ವಿಶೇಷೇಣ ಅಪಮೃತ್ಯೋ ಪೀಡಾ ಪರಿಹಾರಾರ್ಥಂ ವಿಶೇಷೇಣ ಮಮ ಮನಸ್ಸಿನಲ್ಲಿ ಏನಾದ್ರು ಕೋರಿಕೆ ಇದ್ರೆ ಹೇಳ್ಕೊ. ಆಗಬೇಕಾದ್ದಕ್ಕಿಂತ ಆಗಬಾರದ್ದೇನು ಅನ್ನೋದನ್ನ ಕೇಳ್ಕೊ ಇವತ್ತು ದುರ್ಗೆದಾದ್ರಿಂದ. ಮಮ ಮನಸೋಭೀಷ್ಟ ಪ್ರಾರ್ಥನಾ ಸಿದ್ಧ್ಯರ್ಥಂ ಅಂಬಾ ಜಗದಾಂಬಾ ಮಾತಾ ಜಗನ್ಮಾತಾ ಜನನಿ ಜಗಜ್ಜನನಿ ದುರ್ಗಾ ದುರ್ಗತಿನಾಶಿನಿ ಶ್ರೀ ದುರ್ಗಾದೇವಿ ಪಾದಾರವಿಂದಯೋಃ ಶ್ರೀಮಾತಾ ಅಪ್ಪಾಜಿ ಮುಖೇನ ಕುಂಕುಮಾರ್ಚನ ಪೂಜಾಂಚ ಕರಿಷ್ಯೆ. ಕೈ ಮುಗಿದೇಳು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ನಾನು ನೊಂದು ನಾಮಾವಳಿಯನ್ನು ಹೇಳಿದಾಗಲೂ ಕೂಡ ಓಂ ಹ್ರೀಂ ಪರಾಶಕ್ತಿಯೈ ನಮಃ ಅಂತ ಹೇಳಿ ಕುಂಕುಮಾರ್ಚನೆಯನ್ನು ಮಾಡ್ತಾ ಹೋಗು. ಮನಸ್ಸಿನಲ್ಲಿ ಅಮ್ಮ ದುರ್ಗತಿಯನ್ನು ನಾಶ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿ ಕುಂಕುಮಾರ್ಚನೆಯನ್ನು ಮುಂದುವರಿಸ್ತಾ ಹೋಗು. ಓಂಕಾರವನ್ನು ಹೇಳಿದ್ಮೇಲೆ ನೀನು ಓಂಕಾರ ರಿಪೀಟ್ ಮಾಡಿ ಆಮೇಲೆ ಶುರು ಮಾಡೋಣ. ಓಂ ಅತ ಶ್ರೀ ದುರ್ಗಾ ದಿವ್ಯ ಅಷ್ಟೋತ್ತರ ದಿವ್ಯ ಶತನಾಮಾವಳಿ. ಓಂ ಶ್ರೀ ದುರ್ಗಾಯೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ದಾರಿದ್ರ್ಯ ಶಮನ್ಯೈ ನಮಃ. ಓಂ ದುರಿತಜ್ಞೇ ನಮಃ. ಓಂ ಧರಾಸುಧಾಯೈ ನಮಃ. ಓಂ ಧರಾಸುರಾರ್ಚಿತಾಯೈ ನಮಃ. ಓಂ ಧರ್ಮನಿಲಯಾಯೈ ನಮಃ.
ಓಂ ದುಃಖ ನಿವಾರಿಣ್ಯೇ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ದುಸ್ವಪ್ನನಾಶಿನ್ಯೇ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ದುಷ್ಟಗ್ರಹ ಪೀಡಾ ಪರಿಹಾರಿಣ್ಯೇ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ದುಷ್ಟದೂರಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ದುರಾಚಾರ ಶಮನ್ಯೇ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ತ್ರಿನೇತ್ರಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ತ್ರಿಶೂಲಿನ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ನಾರಾಯಣ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ತ್ರಿಕಾಲಜ್ಞಾನ ಸಂಪನ್ನಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ನವದುರ್ಗಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ನಿಶುಂಭ ಪ್ರಾಣಹಾರಿಣ್ಯೇ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಶುಂಭಗ್ನೇ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ರಕ್ತಬೀಜ ನಿಪಾತಿನ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ರಾಹುಸ್ವರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ರಾಹುದೋಷ ನಿವಾರಿಣ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ರಾಹುಕಾಲಾರ್ಚಿತಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ರಾಹುವೇ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಲೋಕಶೋಕ ವಿನಾಶಿನ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ರಾಧಿನ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಲಲಿತಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಮಹಾಲಕ್ಷ್ಮೇ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಮಾಲಿನ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಮಾತ್ರೇ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಮಹೇಶ್ವರ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಮಹಾಕಾಳ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಮಹಾವಿದ್ಯಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಲಕ್ಷ್ಮೀಶ ಬ್ರಹ್ಮೈಶ್ಚರ ಪೂಜಿತಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಕಾಲರಾತ್ರೇ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಕಲ್ಯಾಣ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಕರಾಲ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಕಾಲರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಘೋರಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ವಜ್ರಹಸ್ತಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಅರವಿದ್ಯಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಸರ್ವಸಿದ್ಧೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಸರ್ವದೇವತಾತ್ಮಿಕಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಸರ್ವದೇವತಾ ಸ್ವರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಹರಿಹರ ಪ್ರಿಯಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಅಪರಾಜಿತಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಆನಂದ ವಿಗ್ರಹಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಅನಂತ ಶಕ್ತಿ ಸಂಪನ್ನಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಇಂದ್ರಾಕ್ಷ್ಯೇ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಈತಿವಾದ ವಿನಾಶಿನ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಔಡ್ಯಾಣ ಪೀಠ ನಿಲಯಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ವಿಜಯಾಂಬಿಕಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಏಕಾಕ್ಷರಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಏಕರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಪಾಶಾಂಕುಶಭಯವರದಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಪುಷ್ಪಮಾಲಾ ವಿರಾಜಿತಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಪ್ರತ್ಯಂಕರ್ಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಪ್ರೇತ ಸಂಸ್ಥಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ದೇವಿ ರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಪ್ರತ್ಯಕ್ಷಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ
ಓಂ ಪರದೇವತಾಯೇ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಪರಮಂತ್ರ ವಿಭೇದಿನ್ಯೇ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಪರಮೇಶ್ವರ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಬಿಂದು ಸ್ವರೂಪಾಯೇ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ. ಇಷ್ಟೊತ್ತು ತಡ್ಕೊಂಡೆ ಈಗ ತಡ್ಕೊಳಕ್ಕಾಗಲ್ಲ. ಓಂ ಹ್ರೀಂ ಪರಾಶಕ್ತಿ ನಮಃ ಅಲ್ಲ, ಓಂ ಹ್ರೀಂ ಪರ. ಆ ಹ್ರೀಂ ಬೀಜಾಕ್ಷರ ಪೂರ್ಣ ಸ್ವರಬದ್ಧವಾಗಿ ಹೇಳ್ದೇನೆ ಇದ್ರೆ ಏನೂ ಇರಲ್ಲ. ನೀನ್ ನನ್ನ ಸ್ವರಕ್ಕೆ ಸೇರಿಸ್ಬಿಟ್ಟೆ, ನಾನು ಅಷ್ಟೋತ್ರದ ಹೇಳ್ತೀವ ಹಾಗೆ ಓಂ ಹ್ರೀಂ ಪರಾಶಕ್ತಿ ನಮಃ ಅಂತ ಹೇಳ್ತೀರಿ ಅಲ್ಲ. ಓಂ ಹ್ರೀಂ ಪೂರ್ಣ ಹ್ರೀಂ ಬರ್ಬೇಕು. ಹೇಳು ಮುಂದಕ್ಕೆ. ಬಿಂದು ಸ್ವರೂಪಾಯೇ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಭಕ್ತ ಸೇವ್ಯಾಯೇ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಭಕ್ತ ಜನ ರಕ್ಷಿಣ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಭಕ್ತ ಪರಿಪಾಲಿನ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಭೂತಿದಾತ್ರೇ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಸೌಭಾಗ್ಯಪ್ರದಾಯಿನ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಭುವನೇಶ್ವರ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಷೋಡಶ ದೀಪಾರಾಧನ ಪ್ರಿಯಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಷೋಡಶಾಕ್ಷರ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಷೋಡಶ ಪುಷ್ಪ ಪೂರಿತಾಯೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಷೋಡಶ ಕಲಾರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶ್ವೇತರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶ್ವೇತಾಂಬರ ಸತ್ಪ್ರಭಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶ್ರೀವಿದ್ಯಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶುಕ್ಲವರ್ಣಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶಿವದೂತ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶಿಷ್ಟಭೂಜಿತಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಬ್ರಹ್ಮಚಾರಿಣ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಚಂದ್ರಗಂಟ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಕೂಷ್ಮಾಂಡಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಸ್ಕಂದಮಾತ್ರೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಕಾತ್ಯಾಯಿನ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಮಹಾಗೌರ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಸಿದ್ಧಿದಾತ್ರೇ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಬ್ರಾಹ್ಮೀ ರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಮಹೇಶ್ವರಿ ರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಕೌಮಾರಿ ರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ವೈಷ್ಣವೀ ರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ವಾರಾಹಿ ರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ನಾರಸಿಂಹಿ ರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಚಾಮುಂಡಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಸಪ್ತಮಾತೃಕಾ ಸ್ವರೂಪಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಭೈರವ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಜ್ಞಾನಜ್ಞೇಯ ಸ್ವರೂಪಿಣ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಓಂಕಾರ ರೂಪಿಣ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಸಮಸ್ತ ದೇವಿ ಧನುಜ ಪ್ರೇರಕಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಸಮಸ್ತ ಹೃದಯಾಂಭೋಜ ನಿಲಯಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಮಹಾಪಾಪೌಗ ಪಾಪಾನಾಂ ವಿನಾಶಿನ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ದುಷ್ಟಭೀತಿ ಮಹಾಭೀತಿ ಭಂಜನಾಯೈ ನಮೋ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ದುಷ್ಟಭೀತಿ ಮಹಾಭೀತಿ ಭಂಜನಾಯೈ ನಮೋ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ದುಷ್ಟಭೀತಿ ಮಹಾಭೀತಿ ಭಂಜನಾಯೈ ನಮೋ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ
ಓಂ ವಾಂಛಿತಾರ್ಥಪ್ರದಾಯಿನ್ಯೇ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಜಗನ್ಮಾತ್ರೇ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಸರ್ವಾಭೀಷ್ಟಪ್ರದಾಯಿನ್ಯೇ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಸರ್ವಜ್ಞಾನಪ್ರದಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶ್ರೀಚಕ್ರನಿವಾಸಿನಿ ದುರ್ಗಾದೇವ್ಯೈ ನಮೋ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶ್ರೀ ದುರ್ಗಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶ್ರೀಂ ಪರಾಶಕ್ತ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶ್ರೀ ದುರ್ಗಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶ್ರೀ ದುರ್ಗಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶ್ರೀ ದುರ್ಗಾಯೈ ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಹ್ರೀಂ ಪರಾಶಕ್ತ್ಯೈ 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 ನಮಃ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಶ್ರೀ ದುರ್ಗಾಯೈ 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 ನಮಃ ಶಕ್ತಿ ಪ್ರಯೋಗ ಆದ್ರಿಂದ 9 ಇಂಟು 3 ಸರಿ ಜೈ ದುರ್ಗೆ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡು. ಜೈ ದುರ್ಗೆ 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 ಶ್ರೀ ಮಹಾತ್ರಿಪುರ ಸುಂದರಿ ಪ್ರಿಯತಾಂ ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಹರಿ ಓಂ ತತ್ಸದು ಶ್ರೀ ಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಶ್ರೀ ಬ್ರಹ್ಮಾಂಡ ಪುರಾಣೆ ಉತ್ತರಖಂಡೇ ಶ್ರೀ ಹಯಗ್ರೀವ ಅಗಸ್ತ್ಯ ಸಂವಾದೆ ಶ್ರೀ ಲಲಿತಾ ಶ್ರೀ ದುರ್ಗಾ ಅಷ್ಟೋತ್ತರ ದಿವ್ಯ ಶತನಾಮ ಕುಂಕುಮಾರ್ಚನ ಪೂಜಾ ಸಮರ್ಪಯಾಮಿ. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ತಟ್ಟೆನ ಹಾಗೆ ಎತ್ತಿಡಿ, ಆರತಿ ಮಾಡೋಣ. दुर्गे पालिसे करुणदे दुर्गे पालिसे करुणदे महालक्ष्मी दुर्गे पालिसे करुणदे दुर्गे पालिसे अपवर्त पदवेतु दुर्गे पालिसे अपवर्त पदवेतु दुर्गमवागिहा
ಕರುಣದಿ ದುರ್ಗೆ ಪಾಲಿಸೆ ಕರುಣದಿ ಕ್ಷೀರವಾದಿತನಯೇ ಶ್ರೀರಮಣನ ಛಾಯೆ ನಾರಸಿಂಹನ ಸಾರಿದೆ ನಿನ್ನ ಪದ ತೋರಿಸೆ ಹರಿಪದ ಕಾರುಣ್ಯಗಳೇ ಕರುಣವೇ ವಾರ ವಾರಕ್ಕೆ ನಿನ್ನ ಆರಾಧಿಸುವಂತ ಪ್ರಾರ್ಥನೆ ಮಾಡ್ಬೇಕಪ್ಪ. ಹಣೆಗಿಟ್ಕೋ ಅರ್ಚನೆ ಮಾಡಿರೋ ಕುಂಕುಮನ ಪ್ರಾರ್ಥನೆ ಮಾಡು. ಅಮೃತ हस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्। ॐ सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्त सन्मङ्गलानि भवन्तु। ॐ शान्ति शान्ति शान्तिः। हरि ॐ तत्सत्। सर्वं श्री जगदम्बार्पणमस्तु। सर्वं श्री गुरुचरणार्पणमस्तु। ಸರ್ವಮಂಗಳೇ ನಮಗಾಗಿ ಬಂದಿಗಳು ಪೂಜ್ಯ ಪಾಜಿಯ ರೂಪದಲ್ಲಿ ಸರ್ವರು ಕೂಡಿ ಸ್ವಾಗತ ಮಾಡೋಣ. ಪೂಜ್ಯ ಅಪ್ಪಾಜಿಗೆ ಭಕ್ತಿಯಲಿ ಜಗದಂಬೆಗೆ ಉಡಿ ನಮಿಸೋಣ. ಪೂಜ್ಯ ಅಪ್ಪಾಜಿಯ ನೈನೆಯಲಿ ಮಂಗಳವೋ ಜಗನ್ಮಾತೆ ಅಪ್ಪಾಜಿ ಪಾದವೋ ಮಂಗಳವೋ ಶ್ರೀಮಾತೆ ಅಪ್ಪಾಜಿ ಮಂದಹಾಸದಿ ಕುಳಿತಿಹ ಅಪ್ಪಾಜಿಗೆ ಪಾದಾರ್ಚನೆ ಪುಣ್ಯ ಜಲ ಪ್ರೋಕ್ಷಿಸಿ. ಮಂದಹಾಸದಿ ಕುಳಿತಿಹ ಅಪ್ಪಾಜಿಗೆ ಪಾದಾರ್ಚನೆ ಪುಣ್ಯ ಜಲ ಪ್ರೋಕ್ಷಿಸಿ. ಮಂಗಳ ದ್ರವ್ಯ ಪುಷ್ಪದಿಂದ ಅರ್ಚಿಸಿ ಪುಣ್ಯ ಪಾದಕ್ಕೆ ಶಿರವಾಗಿ ವಂದಿಸಿ. ಗುರು ಮಾತೆಯು ನೀವೇ ನಮಗೆ ಮಂಗಳಕ್ಕೆ ಮಂಗಳ ಜಗನ್ಮಾತೆ ಅಪ್ಪಾಜಿ ಪ್ರೇಮ
ಪಟ್ಟೆ ಸೀರೆ ಹೊದಿಸುತ್ತಾ ರೇಷ್ಮೆ ವಸ್ತ್ರ ಮಡಿಯಲ್ಲಿ ಅರ್ಪಿಸುತ್ತಾ ಶ್ರೀಮಾತೆಗೆ ಪಟ್ಟೆ ಸೀರೆ ಹೊದಿಸುತ್ತಾ ರೇಷ್ಮೆ ವಸ್ತ್ರ ಮಡಿಯಲ್ಲಿ ಅರ್ಪಿಸುತ್ತಾ ಎಲ್ಲ ಕೊಬ್ಬರಿ ವಿವಿಧ ಫಲಗಳ ಜೊತೆಗಿಟ್ಟು ಮಡಿಲಕ್ಕಿಯ ಮೊಗಸೆ ಸಹಿತದಿ ಉಡಿಗಿಟ್ಟು ಜಗದಂಬೆಯ ಸ್ತುತಿಸುತ್ತಾ ಮಂಗಳವು ಜಗನ್ಮಾತೆ ಅಪ್ಪಾಜಿ ಜ್ಞಾನವು ಮಂಗಳವು ಶ್ರೀಮಾತೆ ಅಪ್ಪಾಜಿ ಸರ್ವ ಮಂಗಳೇ ನಮಗಾಗಿ ಬಂದಿರಲು ಪೂಜ್ಯ ಅಪ್ಪಾಜಿಯ ರೂಪದಲ್ಲಿ ಸರ್ವರು ಕೂಡಿ ಸ್ವಾಗತವ ಮಾಡೋಣ ಪೂಜ್ಯ ಅಪ್ಪಾಜಿಗೆ ಭಕ್ತಿಯಲ್ಲಿ ಜಗದಂಬೆಗೆ ಉಡಿ ತುಂಬಿ ನಮಿಸೋಣ ಪೂಜ್ಯ ಅಪ್ಪಾಜಿಯ ಕಲ್ಮೆಯಲ್ಲಿ ಮಂಗಳಕ್ಕೆ ಮಂಗಳವು ಜಗನ್ಮಾತೆ ಅಪ್ಪಾಜಿ ಪಾದವು ಮಂಗಳಕ್ಕೆ ಮಂಗಳವು ಶ್ರೀಮಾತೆ ಅಪ್ಪಾಜಿ ನಾಮವು ಮಂಗಳಕ್ಕೆ ಮಂಗಳವು ಶ್ರೀಮಾತೆ ಅಪ್ಪಾಜಿ ನಾಮವು दुर्गे पाद से करुणदे दुर्गे पाद से करुणदे महालक्ष्मी दुर्गे पाद से करुणदे दुर्गे पाद से अपवर्ग पदवेतु दुर्गे पाद से अपवर्ग पदवेतु ದುರ್ಗಮವಾಗಿ ದುಃಖವ ಬಿಡಿಸಿರಿ ಭಾರ್ಗವಿ ರಮಣನ ಮಾತವ ತೋರೆ ಹೋದರಿಯುತ ಕಲರ ನಿಗ್ರಹಿಸುವನೆ ದುರ್ಗೆ ಪಾಲಿಸೆ ಕರುಣದೆ ದುರ್ಗೆ ಪಾಲಿಸೆ ಕರುಣದೆ ಕ್ಷೀರವಾದಿ ತನಗೆ ಶ್ರೀರಮಣನ ಛಾಯೆ ನಾರಸಿಂಹನ ಮರಸಿ ಸಾರಿದೆ ನಿನ್ನ ಪದ ತೋರಿಸೆ ಹರಿಪದ ಕಾರುಣ್ಯಾತ್ಮಳೆ ಕರುಣವೇ ವಾರವಾರಕ್ಕೆ ನಿನ್ನ ಆರಾಧಿಸುವಂತ ವಾರವಾರಕ್ಕೆ ನಿನ್ನ ಆರಾಧಿಸುವಂತ ಸಾರುಮತಿಯ ನೀಡೆ ನಾರಿರಂಗಲೇ ದುರ್ಗೆ ಪಾಲಿಸೆ ಕರುಣದೆ ಮಹಾಲಕ್ಷ್ಮಿ ದುರ್ಗೆ ಪಾಲಿಸೆ ಕರುಣದೆ ಜೈ ಜಗದಂಬೆ ಜೈ ಕರುಣಾಂಬೆ ಜೈ ಶಿವ ದೇವರ ಮನೆಯಲ್ಲಿ ಬನ್ನಿ ಕೊಡಿ ಆರತಿ ಮಾಡಿ ಜೈ ಜಗದಂಬೆ ಜೈ ಕರುಣಾಂಬೆ ಜೈ ಶಿವ ಶಾಂಭವಿ ನಾಟ್ಯ ವೈದ್ಯರೇ पद्मावती पद्मिनी पद्माक्षी देवी पद्मसंभवे कामिनी पद्मनाभश्री निवासन पद्मापादार पद्मदे तोरे हे
ಪದ್ಮ ಸರೋವರ ತೀರವಾಸಿಕರ ಪಾತ್ಮಯುತಳೆ ಮುಖ ಪಾತ್ರವಂತೋರೆ ದುರ್ಗೆ ಪಾಲಿಸೆ ಕರುಣದೆ ಮಹಾಲಕ್ಷ್ಮೀ ದುರ್ಗೆ ಪಾಲಿಸೆ ಕರುಣದೆ ರೂಪತ್ರಯಳೆ ಕಾಮಿನಿ ಕಾಮಪೂರಿಣಿ ತಾಪಹರಿಸೆ ಭಾಮಿನಿ ರೂಪತ್ರಯಳೆ ಕಾಮಿನಿ ಕಾಮಪೂರಿಣಿ ತಾಪಹರಿಸೆ ಭಾಮಿನಿ ಪಾಪಗಳೆಲ್ಲವ ಪರಿಹರಿಸುತ್ತನಿ ಗೋಪಾಲ ಕೃಷ್ಣ ಪರಿಹರಿಸುತ್ತನೆ ಗೋಪಾಲ ಕೃಷ್ಣ ವಿಠಲನಾಮುತ್ತನಿ ಕೃಪೆ ಕೈಯಲ್ಲಿ ಬರಿ ನುಡಿದನೆ ನೀ ಪಾಲಿಸುವುದು ಅಪವಾದದಲ್ಲಿ ದುರ್ಗೆ ಪಾಲಿಸೆ ಕರುಣದೆ ಮಹಾಲಕ್ಷ್ಮೀ ದುರ್ಗೆ ಪಾಲಿಸೆ ಕರುಣದೆ ದುರ್ಗೆ ಪಾಲಿಸೆ ಅಪವರ್ಗ ಪದವೆತ್ತು ದುರ್ಗಮವಾಗಿ ದುಃಖವ ಬಿಡಿಸಿ ಭಾರ್ಗವಿ ರಮಣನ ಮಾರ್ಗವ ತೋರೆ ಭೋಗನಿಂದ ಕಲರ ನಿಗ್ರಹಿಸುವಳೆ ಮಾತು ಕೇಳಬೇಕು ಪ್ರಾರ್ಥನೆ ಮಾಡಿ ಮಾಡಿ सुवर्णरुष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री सुवर्णवृष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री अम्मा सुवर्णवृष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः हरि ओम तत्सत् सर्वं श्री जगदम्बार्पणमस्तु।